ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಾಚಳ್ಳಿ ಕಾಲುವೆಗೆ ಕಾರು ಮುಗಚಿ ಭಾರಿ ಅವಘಡ, ಓರ್ವ ವ್ಯಕ್ತಿ ದುರ್ಮರಣ, ಮತ್ತೊಂದು ಶವ ಪತ್ತೆ, ಇನ್ನಿಬ್ಬರಿಗಾಗಿ ತೀವ್ರ ಶೋಧ. ಪಿಗ್ಮಿ ಠೇವಣಿದಾರರಿಗೆ ಅನ್ಯಾಯ ಸರಿಪಡಿಸಲು ಒತ್ತಾಯ, ಪಾಂಡವಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದೆ ಹೋರಾಟ, ನೊಂದ ಪಿಗ್ಮಿ ಏಜೆಂಟರಿಂದ ಪ್ರತಿಭಟನೆ. 75ನೇ ಸಂವಿಧಾನ ಅಮೃತ ಮಹೋತ್ಸವ ಆಚರಣೆ, ಸಮಾಜ ದಶಮಾನೋತ್ಸವ ಕಾರ್ಯಕ್ರಮ, ಅಂಬೇಡ್ಕರ್ ಸಂವಿಧಾನ ಗೌರವಿಸಲು ಗಣ್ಯರ ಕಳಕಳಿ. ಕಾರಣವಿಲ್ಲದೆ ಹೊರಗುತ್ತಿಗೆ ನೌಕರರ ವಜಾ, ನ್ಯಾಯ ದೊರಕಿಸಿಕೊಡಲು ಆಗ್ರಹಿಸಿ ಹೋರಾಟ, ಮದ್ದೂರು ಅಂಬೇಡ್ಕರ್ ಪ್ರತಿಮೆ ಬಳಿ ಅಹೋರಾತ್ರಿ ಧರಣಿ. ಮನ್ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಜಯ, 3 ಸ್ಥಾನಗಳ ಫಲಿತಾಂಶಕ್ಕೆ ನ್ಯಾಯಾಲಯ ತಡೆ, ಕಾರ್ಯಕರ್ತರಿಂದ ವಿಜಯೋತ್ಸವ ಆಚರಣೆ. ಮಂಡ್ಯ ತಾಲೂಕಿನ ಮಾಚಳ್ಳಿ ಗ್ರಾಮದ ಬಳಿ ಇರುವ ಹುಲಿಕೆರೆ ಬುಗ ಕಾಲುವೆಗೆ ಕಾರೊಂದು ಮಗುಚಿ ಬಿದ್ದ ಪರಿಣಾಮ ಓರ್ವ ವ್ಯಕ್ತಿ ಪ್ರಾಣಾಪಾಯದಿಂದ ಪಾರಾಗಿದ್ದರೆ, ಒಬ್ಬ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಇನ್ನಿಬ್ಬರ ಶವಕ್ಕಾಗಿ ತೀವ್ರ ಹುಡುಕಾಟ ನಡೆದಿದೆ. ಇದೊಂದು ಅತ್ಯಂತ ಗಂಭೀರವಾದಂಥ ಮತ್ತು ಹೃದಯ ಕಲಕುವಂಥ ಒಂದು ಘಟನೆ ಅಂತ ಹೇಳ್ಬೋದು. ಮಾಚಳ್ಳಿ ಗ್ರಾಮದ ಕೆರೆ ಮುಖ್ಯ ಕಾಲುವೆ ಅದು. ಅಲ್ಲಿ ಆ ಕಡೆ ಈ ಕಡೆ ತಡೆಗೋಡೆ ಇಲ್ಲದಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಸ್ಥಳೀಯರು ಸಂಬಂಧಪಟ್ಟ ಇಲಾಖೆಗೆ, ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡರೂ ಕೂಡ ಪ್ರಯೋಜನವಾಗಿಲ್ಲ ಅನ್ನುವಂಥ ಆರೋಪವನ್ನು ಗ್ರಾಮಸ್ಥರು ಮಾಡಿದ್ದಾರೆ. ಬಹುಶಃ ಮಂಡ್ಯದ ಹಾಲಹಳ್ಳಿಯ ಬಡಾವಣೆಯ 4 ಮಂದಿ ಮುಸ್ಲಿಂ ಹುಡುಗರು, ಯುವಕರಂತ ಅನಿಸುತ್ತೆ. ಅವರು ಮೀನು ಹಿಡಿಯೋಕ್ಕೆ ಹೋಗಿದ್ರು ಅಂತ ಹೇಳ್ತಾರೆ. ಅವರು ಬಹುಶಃ ಮಾಚಳ್ಳಿದಿಂದ ಶಿವಳ್ಳಿ ಕಡೆಗೆ ಬರ್ತಾಯಿದ್ರು ಅಂತ ಹೇಳ್ತಾರೆ ಸ್ಥಳೀಯರು. ಸೊ ಅವರು ಸ್ಪೀಡಾಗಿ ಹೋಗ್ತಿತ್ತು, ಕಾರ್ ಟರ್ನ್ ಮಾಡಿದಾಗ ಅದು ಬ್ರೇಕ್ ಫೇಲ್ಯೂರ್ ಆಯಿತು ಅಂತನೋ ಏನೋ, ಅದು ಸ್ಪಷ್ಟ ಚಿತ್ರಣ ಗೊತ್ತಾಗ್ತಾ ಇಲ್ಲ ಯಾರಿಗೂ ಕೂಡ. ಅದರಲ್ಲಿ ಓರ್ವ ವ್ಯಕ್ತಿ ಅಂದರೆ ಒಬ್ಬನನ್ನು ಅಲ್ಲಿ ಅವ್ರು ಹೇಳೋ ಪ್ರಕಾರ ಒಬ್ಬರ ತುದಿರು ಬಂದಿದ್ರಂತೆ, ಅವ್ರನ್ನ ಎಳ್ಕೊಂಡಿದ್ದಾರೆ. ಆಯಿತಾ, ಒಬ್ಬ ವ್ಯಕ್ತಿ ಪ್ರಾಣಾಗ ಅವರು ಜಿಲ್ಲಾಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಇನ್ನು 3 ವ್ಯಕ್ತಿಗಳು ಒಟ್ಟಾರೆ ತೀರ್ಕೊಂಡಿದ್ದಾರೆ. ನನ್ನ ಪ್ರಕಾರ ಒಬ್ಬರ ಶವ ಪತ್ತೆಯಾಗಿದೆ, ಇನ್ನಿಬ್ಬರ ಶವಕ್ಕಾಗಿ ತೀವ್ರ ಹುಡುಕಾಟ ನಡೀತಿದೆ. ಬಹುಶಃ 5 ಗಂಟೆ ಈಗಲೂ ನಡೀತಾ ಇದೆ, ಇನ್ನೂ ಬಹುಶಃ ಸಿಕ್ಕಿಲ್ಲ. ವಿಷಯ ತಿಳಿದ ಕೂಡಲೇ ಜಿಲ್ಲಾಧಿಕಾರಿ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಸ್ಥಳೀಯ MLA ಅವರು ಭೇಟಿ ಕೊಟ್ಟಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಗ್ರಾಮಸ್ಥರು ಹೇಳೋ ಪ್ರಕಾರ ಇದೊಂದು ರೀತಿ ಅಪಘಾತದ ಕಾಲುವೆ ಅಂತಲೇ ಹೇಳ್ಬೋದು. ಈ ಹಿಂದೆ ಕೂಡ ಶಿವಳ್ಳಿ ಗ್ರಾಮದ ಒಬ್ಬರು ವ್ಯಕ್ತಿ ಅಲ್ಲೇ ಕಾರಲ್ಲೋಬೇಕಾದ್ರೆ ಅದೇ ಜಾಗದಲ್ಲಿ ಸ್ವಲ್ಪ 100 ಮೀಟ್ರ್ ಅಂತರದಲ್ಲಿ ಅಲ್ಲೇ ಸಾವನ್ನಪ್ಪಿದ್ರಂತೆ. ಸೊ ಆ ಘಟನೆ ಹೇಳಿದ್ವಿ ನಾವು, ಆದರೂ ಕೂಡ ಯಾರು ಎಚ್ಚೆತ್ಕೊಂಡಿಲ್ಲ. ನಮ್ಮ ಮಕ್ಕಳನ್ನ ಕಳಿಸೋದಕ್ಕೆ ಕಷ್ಟ ಆಗ್ತದೆ ಇಲ್ಲಿ ಈ ಭಾಗದಲ್ಲಿ, ಹಂಗಾಗಿ ಈ ರಸ್ತೆಯನ್ನು ಮುಚ್ಚಿಬಿಡಬೇಕಾದ್ರೆ ನಮ್ಗೆ ಬೇಡ ಅಂತೇಳಿ ಅಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. ಒಟ್ಟಾರೆ ಇದೊಂದು ಘಟನೆ ನೋವನ್ನು ತರುವಂಥದ್ದು. ಇದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಂಡ್ಯ ತಾಲೂಕಿನ ಮಾಚಳ್ಳಿ ಗ್ರಾಮದ ಬಳಿ ಇರುವ ಹುಲಿಕೆರೆ ಬುಗ ಕಾಲುವೆಗೆ ಕಾರೊಂದು ನಿಯಂತ್ರಣ ತಪ್ಪಿ ಉರುಳಿ ಬಿದ್ದಿದ್ದು ಭಾರೀ ಅವಘಡ ಸಂಭವಿಸಿದೆ. ಕಾರಿನಲ್ಲಿ ಮಂಡ್ಯದ ಹಾಲಹಳ್ಳಿ ಬಡಾವಣೆಯ ಅಸ್ಲಂ ಪಾಷಾ, ಮೀರ್ ಖಾನ್, ಫಯಾಜ್ ಆಲಿಯಾಸ್ ಹಾಗೂ ನಯಾಜ್ ಎಂಬುವರು ಪ್ರಯಾಣಿಸುತ್ತಿದ್ದರು ಅಂತ ತಿಳಿದು ಬಂದಿದೆ. ಇದ್ದಕ್ಕಿದ್ದಂತೆ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಕಾಲುವೆಗೆ ಉರುಳಿ ಬಿದ್ದಿದೆ. ಘಟನೆಯಲ್ಲಿ ಅಸ್ಲಂ ಪಾಷಾ, ಮೀರ್ ಖಾನ್ ನಾಪತ್ತೆಯಾಗಿದ್ದು, ಕಾರು ಮಾಲೀಕ ಫಯಾಜ್ ಆಲಿಯಾಸ್ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ನಯಾಜ್ ಪ್ರಾಣಾಪಾಯದಿಂದ ಪಾರಾಗಿದ್ದು, ಇವರನ್ನು ಮಂಡ್ಯ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ 4ರು ಕೂಡ ಮೀನು ಹಿಡಿಯಲು ಹೊರಟಿದ್ದರು ಅಂತ ತಿಳಿದು ಬಂದಿದೆ. ಹುಲಿಕೆರೆಯಿಂದ ಶಿವಳ ಕಡೆಗೆ ಬರುತ್ತಿದ್ದಾಗ ಕಾರು ಮಗುಚಿ ಬಿದ್ದಿದ್ದು ಭಾರೀ ಅವಾಂತರ ಸಂಭವಿಸಿದೆ. ಕಾಲುವೆಯಲ್ಲಿ ಭಾರೀ ಪ್ರಮಾಣದ ನೀರು ಹರಿಯುತ್ತಿದ್ದು, ಶವಗಳನ್ನೆತ್ತಲು ಭಾರೀ ತೊಂದರೆ ಉಂಟಾಗುತ್ತಿದೆ. ಈ ಹಿಂದೆಯೂ ಕೂಡ ಹುಲಿಕೆರೆ ಬುಗ ಕಾಲುವೆ ಬಳಿ ಹಲವಾರು ಅಪಘಾತಗಳು ಸಂಭವಿಸುತ್ತಿದ್ದರೂ ಕೂಡ ಸಂಬಂಧಪಟ್ಟವರಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸ್ಥಳೀಯರು ಆಪಾದಿಸಿದ್ದಾರೆ. ಈ ಹಿಂದೆಯೂ ಕೂಡ ಶಿವಳ್ಳಿ ಗ್ರಾಮದ ವ್ಯಕ್ತಿಯೊಬ್ಬ ಇಲ್ಲಿ ಬಿದ್ದು ಸಾವನ್ನಪ್ಪಿದ್ದು, ಆಗಲೂ ಜಿಲ್ಲಾಡಳಿತ ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಘಟನೆಯನ್ನು ಖಂಡಿಸಿ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಕೆಲವೊತ್ತು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಲದಂಡೆ ಹಾಗೂ ಶಾಸಕ ದರ್ಶನ್ ಪುಟ್ಟಣಿಯ ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಸಂಜೆ 5 ಗಂಟೆಯಾದರೂ ಕೂಡ ಇನ್ನಿಬ್ಬರು ಶವಗಳನ್ನು ತೆಗೆಯಲು ಸಾಧ್ಯವಾಗಿಲ್ಲ. ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ಮಾಚಳ್ಳಿ ಗ್ರಾಮಸ್ಥರು, ಈ ರಸ್ತೆಯೇ ಬೇಡ ನಮಗೆ, ನಮ್ಮ ಮಕ್ಕಳು ಶಾಲೆಗೆ ಹೋಗಲು ತೊಂದರೆಯಾಗುತ್ತಿದೆ, ಕೂಡಲೇ ಸಮಸ್ಯೆಯನ್ನು ಪರಿಹರಿಸಿ ಅಂತ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಾನು ಮತ್ತೆ ತಡೆಗೋಡೆ ಮಾಡಿದ್ರೆ ಒಳ್ಳೆ ಕಾಲದಲ್ಲಿ ಮಾಡ್ತೀನಿ ಅಲ್ಲೇ ಬರೀ ಸಿಮೆಂಟ್ ರೋಡನ್ನು ಒಳಗಡೆ ಹಾಕಿ ಮೇಲ್ಗಡೆ ಸಿಮೆಂಟ್ ಹಾಕಿದ್ದಾರೆ. ಕಾಂಕ್ರೀಟೇ ಹಾಕಿಲ್ಲ. ನಾನು ಕೇಳಿದೆ ಏನಪ್ಪ ಈ ಥರ ಕೆಲಸ ಮಾಡ್ತಾ ಇದ್ದೀರಲ್ಲ ಅಂತ. ಬರೀ ಸಿಮೆಂಟ್ ಗಮನಕ್ಕೆ ಕೋಲ್ ಹಾಕಿದ್ರೆ ಒಳಗಡೆ ಮುಳುಗೆ ತೋಡಿ ಮೇಲ್ಗಡೆ ಕಾಂಕ್ರೀಟ್ ಹಾಕಿದ್ದಾರೆ. ಯಾಕೆ ಈಗಲೇ ತೆಗಿಸಿ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗೆ ಅವ್ರು ಬಿಲ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ನೋಡಿ.
ಮಾಡಿದ್ರೆ ಒಳ್ಳೆ ರೀತಿ ಕಾಪಾಡಿ ಒಳ್ಳೆ ಮಾಡ್ತಿದ್ದಾರೆ. ಶಾಲಾ ಮಕ್ಕಳು ತುಂಬ ಓಡಾಡ್ತಾರೆ. ರಕ್ಷಣೆ ಮಾಡುವಾಗ ಹೇಳ್ದು ನಾವು ಈ ಕಡೆ ಜಮೀನು ತಗೊಂಡು ಮಾಡಿ ಜಮೀನು ನಮ್ತಾನೆ ಈ ಕಡೆ ಮಾಡಿ ಅಂತ ಹೇಳ್ದು. ಇಲ್ಲ ನಾವು ಬರೀ ದಾರ ವ್ಯವಸ್ಥೆ ಅಂತ ಹೇಳಿದೆ ಸರ್. ಎಂಕ್ರೋಚ್ಮೆಂಟ್ ಬಿಟ್ಕೊಡ್ತೀವಿ ಸರ್, ಜಮೀನು ನಮ್ತಾನೆ ಪಕ್ಕದ ಬಿಟ್ಕೊಡೋಕೆ ಹಿಡಿದೀವಿ ನಾವು. ಪಿಗ್ಮಿ ಠೇವಣಿದಾರರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಿ ತಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿ ಪಾಂಡುಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದೆ ನೊಂದ ಪಿಗ್ಮಿ ಏಜೆಂಟರುಗಳು ಪ್ರತಿಭಟನೆ ನಡೆಸಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಪಿಗ್ಮಿ ಏಜೆಂಟರುಗಳು ಪಾಂಡುಪುರ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ 1,50,00,000 ರೂಪಾಯಿಗಳನ್ನು ವಸೂಲಿ ಮಾಡಿ ಸಂಘಕ್ಕೆ ಜಮಾ ಮಾಡಿದ್ದರು. ಸದರಿ ಪಿಗ್ಮಿ ಠೇವಣಿದಾರರಿಗೆ ಠೇವಣಿಯ ಹಣವನ್ನು ವಾಪಸ್ಸು ಕೊಟ್ಟಿಲ್ಲ. ಈ ಸಂಬಂಧವಾಗಿ 19/12/2024 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿಗೆ ಏಜೆಂಟರುಗಳು ಹಣವನ್ನು ವಾಪಸ್ ಕೊಡಿಸುವ ಸಂಬಂಧ ಮನವಿ ಕೊಟ್ಟಿದ್ದರೂ ಸಹ ಇದುವರೆಗೂ ಈ ಸಮಸ್ಯೆ ಬಗೆಹರಿಸಿಲ್ಲ ಅಂತ ದೂರಿದರು. ನಂತರ ಸಂಘದ ಅಧ್ಯಕ್ಷರಿಗೆ ಮತ್ತು ಸಿಇಒ ಅವರನ್ನು ಭೇಟಿ ಮಾಡಿ ಪಿಗ್ಮಿ ಠೇವಣಿ ಹಣ ವಾಪಸ್ ಕೇಳಿ ದೂರು ಕೊಟ್ಟಿದ್ದು ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ಪಿಗ್ಮಿ ಠೇವಣಿದಾರರು ನಮ್ಮ ಮೇಲೆ ಹಿಂಸೆ ಮಾಡುತ್ತಿದ್ದಾರೆ. ಸಾರ್ವಜನಿಕ ಓಡಾಡಲು ಸಾಧ್ಯವಾಗುತ್ತಿಲ್ಲ. ನಾವು ತಲೆಮರೆಸಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ದೂರಿದರು. ಇದರ ಜೊತೆಗೆ ಮನೆ ಹತ್ತಿರ ಬಂದು ಪಿಗ್ಮಿ ಠೇವಣಿದಾರರು ಪಿಗ್ಮಿ ಹಣ ವಾಪಸ್ ಕೊಡಿಸುವಂತೆ ಜಗಳವಾಡುತ್ತಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಹಿಂಸೆಯಾಗುತ್ತಿದ್ದು ಮುಂದೆ ಆಗುವ ಅನಾಹುತಕ್ಕೆ ಸಂಪೂರ್ಣ ಹೊಣೆಗಾರರು ಅಧ್ಯಕ್ಷರು ಮತ್ತು ಸಿಇಒ ಆಗಿರುತ್ತಾರೆ. ಆದ್ದರಿಂದ ದಯಮಾಡಿ ಪಿಗ್ಮಿ ಠೇವಣಿದಾರರಿಗೆ ಹಣ ವಾಪಸ್ ಕೊಡಿಸಿ ಈ ಸಮಸ್ಯೆಯಿಂದ ನಮ್ಮನ್ನು ಮುಕ್ತರಾಗಬೇಕು ಅಂತ ಅವರು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಈ ಸಂಬಂಧವಾಗಿ ನಾವು ಸುಮಾರು ಡೇಟ್ ಎಲ್ಲ ಕೊಟ್ಟು ಡೇಟ್ ಕೊಟ್ಟ ಏನು ಕ್ಲಿಯರ್ ಆಗಲಿಲ್ಲ. ಸಂಬಂಧಪಟ್ಟಂತೆ AR ಅವರಿಗೆ 19/12/2024 ಇದ್ರ ಬಗ್ಗೆ ಕ್ರಮ ವಹಿಸಿ ಇಲ್ಲ ನಮ್ಗೆ ಭಾಳ ಕಷ್ಟ ಐತೆ ಅಂತ ಮನವಿ ಕೊಟ್ಟು ಆ ಮನವಿ ಕೊಟ್ಟ ಪ್ರಯತ್ನ ಕೂಡ ಅವ್ರು ಯಾವುದೇ ಥರ ಕ್ರಮ ವಹಿಸ್ತಿಲ್ಲ. ಕ್ರಮ ವಹಿಸಿದ ಪ್ರಯತ್ನ ಆಯಿತು. ನಮ್ಮ ಜನ ಇನ್ನೂ ಕೂಡ ಜಗಳ ಮಾಡೋ ಸ್ಟಾರ್ಟ್ ಆದರು. ಇದಾದ ನಂತರ ನಾವು ನಮ್ಮ ಸಂಬಂಧಪಟ್ಟಂಥ ಅಧ್ಯಕ್ಷರಿಗೆ ಸಿಇಒ ಕೂಡ 2/1/2020 ಲೆಟ್ರ್ ಕೊಟ್ಟರು. ಆ ಲೆಟ್ರ್ ಕೊಟ್ಟರು ಕೂಡ ಅವ್ರದ್ದು ಕೂಡ ಕ್ರಮ ವಹಿಸ್ತಿಲ್ಲ. ಅವರು ಡೇಟ್ ಕೊಟ್ಟರು. ಆ ಡೇಟ್ಗೆ ಕೇಳ್ಕೊಂಡ್ರು ಕೂಡ ಇದುವರೆಗೂ ಕೂಡ ಅದು ಯಾವ ಥರದ ಸರಿ ಆಗಲಿಲ್ಲ. ಇಷ್ಟೆಲ್ಲ ಆಗದೇ ಇರೋ ಕಾರಣ ಏನಾಯ್ತು, ಮುಂದೆ ಹೋಗ್ತಾ ಜನ ನಮ್ಮ ಮೇಲೆ ಕೊಡೋ ನೀನು ವಸೂಲಿ ಮಾಡಿದೆ ನೀನು ಕೊಡೋ ನಮ್ಗೆ ಗೊತ್ತಿಲ್ಲ ಅನ್ನೋ ಮಟ್ಟ ಹೋದ್ರು. ಇದೆಲ್ಲ ನಮಗೆ ಬೇಜಾರಾಗಿ ಕೊನೆ ಮಾಡಿದ್ರು. ಇವತ್ತು ನಾವು ಪ್ರತಿಭಟನೆ ಮಾಡಬಾರ್ದ, ಏನಾರಾಗಲಿ ನಮ್ಗೆ ಒಳ್ಳೇದಾಗಬೇಕು, ನಮ್ಮ ಪಿಗ್ಮಿ ಕಟ್ಟೋರಿಗೆ ಹಣ ವಸೂಲಿ ಆಗಬೇಕು. ಈ ಸಂಬಂಧಪಟ್ಟಂಗೆ ನಾವು ಅವ್ರಿಗೇನು ಒಳ್ಳೇದು ಮಾಡಬೇಕು ಅಂತಾನೆ ಸಂಬಂಧಪಟ್ಟಂತ ಪೊಲೀಸರಿಗಾಗ್ಬೋದು AR ಆಗ್ಬೋದು ಸುಮಾರು ಜನಕ್ಕೆಲ್ಲ ನಾವು ಲೆಟರ್ ಕೊಟ್ಟು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಇದು ಪ್ರತಿಭಟನೆ ಪ್ರಯುಕ್ತ ಸಂಬಂಧಪಟ್ಟಂತ ಅಧ್ಯಕ್ಷ ಮತ್ತು ಸಿಇಒ ಬಂದು ನಮ್ಮ ಮನವಿನ ಸ್ವೀಕರಿಸಿದ್ದಾರೆ. ಪ್ರತಿಭಟನೆಯಲ್ಲಿ ನಿಂಗೇಗೌಡ, ಅನಿಲ್ ಕುಮಾರ್, ಕಿರಣ್, ಪ್ರಕಾಶ್, ರೆಹಮಾನ್ ಶರೀಫ್ ಹಾಗೂ ನೊಂದ ಪಿಗ್ಮಿ ಏಜೆಂಟರು ಪಾಲ್ಗೊಂಡಿದ್ದರು. ಕರ್ನಾಟಕ ಸ್ವಾಭಿಮಾನಿ ಸಮಸಮಾಜ ಸಂಘಟನೆಯ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ವತಿಯಿಂದ 75ನೇ ಸಂವಿಧಾನ ಅಮೃತ ಮಹೋತ್ಸವ ಆಚರಣೆ ಮತ್ತು ಕರ್ನಾಟಕ ಸ್ವಾಭಿಮಾನಿ ಸಮಸಮಾಜ ದಶಮಾನೋತ್ಸವ ಸಮಾರಂಭ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಆಗ ಶಾಸಕ ರವಿಕುಮಾರ್ ಗೌಡ ಗಣಿಗ ಮತ್ತು ದಿನೇಶ್ ಗುಳಿಗೌಡ ಅವರು, ಕಾಂಗ್ರೆಸ್ ನಾಯಕ ಸ್ಟಾರ್ ಚಂದ್ರು ಸೇರಿದಂತೆ ಅನೇಕ ಗಣ್ಯರು ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಸಚಿವ ಚಲುವರಾಯಸ್ವಾಮಿ, ಸಮಾಜದ ಹಿತದೃಷ್ಟಿಯಿಂದ ನಾವು ಸಾರ್ವಜನಿಕರನ್ನು, ಮಹಿಳೆಯರನ್ನು, ಯುವಕರನ್ನು ಭಾರತ ದೇಶದ ಇತಿಹಾಸದತ್ತ ತಿರುಗಿಸಬೇಕಾಗಿದೆ. ನಮ್ಮ ಕಾಲ ಮುಗಿಯುತ್ತಾ ಬಂದಿದೆ. ನಮ್ಮ ಹಿಂದೆ ಬರುವಂಥ ಹೊಸ ಪೀಳಿಗೆ ಸಂವಿಧಾನದ ಪ್ರಜ್ಞೆ ಹೆಚ್ಚಿಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು. ಈ ದೇಶದ ಸಂವಿಧಾನ ಬಹುಶಃ ಎಲ್ಲ ಗ್ರಂಥಗಳಿಗಿಂತಲೂ ಶ್ರೇಷ್ಠವಾಗಿದೆ ಎಂದು ಪ್ರಜ್ಞಾವಂತರು ಹೇಳಿದ್ದಾರೆ. ಇದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಎಲ್ಲರ ಮೇಲಿದೆ. ಯಾಕೆಂದರೆ ಪ್ರತಿಯೊಬ್ಬ ನಾಗರಿಕರಿಗೂ ಶಕ್ತಿ ತುಂಬುವ ಗ್ರಂಥ ಸಂವಿಧಾನವಾಗಿದೆ ಅಂತ ಹೇಳಿದರು. ನಮ್ಮ ಕಾಲ ಮುಗಿತಾ ಬರುತ್ತೆ. ನಮ್ಮ ಹಿಂದೆ ಬರ್ತಕ್ಕಂಥ ಹೊಸ ಪೀಳಿಗೆಗಳಿಗೆ ಅನಾಹುತ ಕಾದಿದೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ದೇಶದ ಸಂವಿಧಾನ ಬಹಳ ಮುಖ್ಯ. ಬಹುಶಃ ಎಲ್ಲ ಗ್ರಂಥಗಳಿಗಿಂತ ಶ್ರೇಷ್ಠ ಅಂತೇಳಿ ಅನೇಕ ತಿಳಿದಂಥವ್ರು ಹೇಳ್ತಾರೆ. ಕಾರಣ ಇದು ದಲಿತರಿಗೆ ಅನ್ನೋದು ಮಹಾ ತಪ್ಪು. ಪ್ರತಿಯೊಬ್ಬ ಈ ನಾಡಿನ ವ್ಯಕ್ತಿಗೆ ಸಂವಿಧಾನ ಎಲ್ಲ ಥರದ ಶಕ್ತಿಯನ್ನು ತುಂಬಿದೆ. ಅದೇನಾಗುತ್ತೆ, ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ, ಒಬ್ಬ ಸಾಮಾನ್ಯ ವ್ಯಕ್ತಿಯು ತನ್ನ ಘನತೆ, ವಿಶ್ವಾಸ, ಗೌರವ, ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಗಟ್ಟಿಯಾಗಿ ಧ್ವನಿ ಎತ್ತಲು ಶಕ್ತಿ ತುಂಬುವುದು ಸಂವಿಧಾನವಾಗಿದೆ. ಇಂತಹ ಸಂವಿಧಾನವನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಸಮರ್ಪಿಸುವ ಅವಶ್ಯಕತೆ ಇದೆ ಅಂತ ಹೇಳಿದರು. ಇವತ್ತು ಬಾಬಾ ಸಾಹೇಬರ ಸಂವಿಧಾನವನ್ನು ನಾವೆಲ್ಲ ಓದ್ಕೊಳ್ಬೇಕಾಗಿದೆ. ಈ ಕತೆ ಕಾದಂಬರಿಗಳನ್ನು ಓದಲಿಕ್ಕೆ ಸಮಯ ಸಿಗುತ್ತೆ, ಓದ್ತೀವಿ. ಹಲವಾರು ಸಾಹಿತಿಗಳು ಕಾದಂಬರಿಗಳು ಬರೆದಿದ್ದಾರೆ, ಸಾಹಿತ್ಯ ರಚನೆ ಮಾಡಿದ್ದಾರೆ, ಹಲವಾರು ವಿಚಾರಗಳನ್ನು ಅಲ್ಲಿ ಅಡಕ ಮಾಡಿದ್ದಾರೆ. ನಾವೆಲ್ಲ ಓದಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ರಕ್ಷಣೆ ಮಾಡಿರ್ತಕ್ಕಂಥ, ನಮಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥ
ನಮ್ಮ ಬದುಕನ್ನ ಬದಲಾವಣೆ ಮಾಡಿರ್ತಕ್ಕಂಥ ಸಂವಿಧಾನವನ್ನ ನಾವೆಲ್ಲರೂ ಕೂಡ ಓದಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಸಮಾರಂಭದಲ್ಲಿ ಮೈಸೂರಿನ ಉರುಲಿಂಗ ಪೆದ್ದೇಶ್ವರ ಮಠದ ಪೀಠಾಧ್ಯಕ್ಷರಾದ ಜ್ಞಾನಪ್ರಕಾಶ ಸ್ವಾಮೀಜಿ, ಕರ್ನಾಟಕ ಸ್ವಾಭಿಮಾನಿ ಸಮಾಜದ ನರಸಿಂಹಮೂರ್ತಿ, ಡಾಕ್ಟರ್ ಕುಮಾರಸ್ವಾಮಿ ಸಾಗ್ಯ, ನಹೀಂ, ಅಭಿ ಒಕ್ಕಲಿಗ, ಸಿದ್ದಯ್ಯ, ತಿರುಮಲಪುರ ನಾರಾಯಣ್, ತಗಂಡಿ ಸಂದೇಶ್, ಲಕ್ಷ್ಮಣ್ ಚೀರ್ನಳ್ಳಿ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹೊರಗುತ್ತಿಗೆ ನೌಕರರನ್ನು ಕಾರಣವಿಲ್ಲದೆ ವಜಾಗೊಳಿಸಿರುವ ಕ್ರಮವನ್ನು ಖಂಡಿಸಿ ಮದ್ದೂರು ತಾಲೂಕು ದಲಿತ ಪರ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಪಟ್ಟಣದ ಬೆಂಗಳೂರು ಮೈಸೂರು ಹೆದ್ದಾರಿಯ ಪುರಸಭಾ ಮುಂಭಾಗ ಇರುವ ಅಂಬೇಡ್ಕರ್ ಪ್ರತಿಮೆ ಬಳಿ ಅನಿರ್ದಿಷ್ಟ ಧರಣಿ ನಡೆಸಲಾಯಿತು. ಮದ್ದೂರು ಪಟ್ಟಣದ ಪುರಸಭಾ ಆಡಳಿತ ಮಂಡಳಿ ಏಕಾಏಕಿ ಹೊರಗುತ್ತಿಗೆ ನೌಕರರಾದ ಮನೀಶ್ರವರನ್ನು ಯಾವುದೇ ಕಾರಣವಿಲ್ಲದೆ ನೋಟಿಸ್ ನೀಡದೆ ವಜಾಗೊಳಿಸಿದ್ದಾರೆ. ಹೊರಗುತ್ತಿಗೆ ನೌಕರ ಮನೀಶ್ ಮೇಲೆ ದಾಖಲಾಗಿರುವ ಸುಳ್ಳು ಸುದ್ದಿ ಕೈಬಿಟ್ಟು ಸತ್ಯಗಳ ಮೇಲೆ ಪ್ರಕರಣವನ್ನು ದಾಖಲಿಸಬೇಕು. ಮನೀಶ್ ಮೇಲೆ ದಾಖಲಾಗಿರುವ ಸುಳ್ಳುಗಾರನ ಕೂಡಲೇ ವಜಾಗೊಳಿಸಬೇಕು ಅಂತ ಒತ್ತಾಯಿಸಿದರು. ಪುರಸಭಾ ಆಡಳಿತ ಮಂಡಳಿ ಮತ್ತು ಶಾಸಕರ ಉತ್ತರಕ್ಕೆ ಮಣಿದು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿರುವ RC ಬಿಸಿನೆಸ್ ಸೊಲ್ಯೂಷನ್ ಮೈಸೂರು ಹೊರಗುತ್ತಿಗೆ ಏಜೆನ್ಸಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ದಲಿತ ಪರ ಸಂಘಟನೆಗಳ ಮುಖಂಡರು ಮದ್ದೂರು ಪುರಸಭಾ ಕಾರ್ಯಾಲಯದಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಮನೀಶ್ ಎಂಬಾತನನ್ನು ಏಕಾಏಕಿ ಯಾವುದೇ ನೋಟಿಸ್ ನೀಡದೆ, ಯಾವುದೇ ಅವನಿಗೆ ಮಾಹಿತಿ ನೀಡದೆ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿದ್ರು. ಇದಕ್ಕೆ ಕಾರಣ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಹೋಗಿ ಮಾನ್ಯ ಪುರಸಭಾ ಆಡಳಿತ ಮಂಡಳಿಯನ್ನು ಕೇಳ್ಕೊಂಡಾಗ ಮಾನ್ಯ ಶಾಸಕರು ಹೇಳಿದ್ರು ಪದವಿ ಕೆಲಸಕ್ಕೆ ಅಂತ ಅವರು ಹೇಳಿದರು. ಹಾಗಾಗಿ ನಾವು ಮಾನ್ಯ ಶಾಸಕರು ಹೋಗ್ಬಿಟ್ಟು ಎಲ್ಲ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಎಲ್ಲ ಮುಖಂಡರು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮತ್ತೆ ಕೆಲಸಕ್ಕೆ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಮಾನ್ಯ ಶಾಸಕರು ಒಂದು 3-4 ದಿನ ಟೈಮ್ ಕೊಡಿ, ನಾನು ಅದೇನು ಚರ್ಚೆ ಮಾಡಿಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ರು. ಮತ್ತು 1 ವಾರ ಆದ್ರೂ ಯಾವುದೇ ರೀತಿ ಉತ್ತರ ಬರ್ತದೆ. ಕಾರಣ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಪುರಸಭಾ ಆಡಳಿತ ಮಂಡಳಿಯ ದಲಿತ ವಿರೋಧಿ ನೀತಿಯನ್ನು ಖಂಡಿಸಿ ಇಂದಿನ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ದಲಿತ ಸಮನ್ವಯ ಸಮಿತಿಯ ತಾಲೂಕು ಗೌರವಾಧ್ಯಕ್ಷ ಬೋರಯ್ಯ, ತೈಲೂರು ಅಧ್ಯಕ್ಷ ಶಂಕರ್, ಕಾರ್ಯದರ್ಶಿ ಸುಂದರೇಶ್, ಮೂರ್ತಿ, ಅಂಬರೀಶ್, ಪುಟ್ಟರಾಮು, ಮೋಹನ್ ಸೇರಿದಂತೆ ಅನೇಕರು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೊರಗಣಿಗ ಮತ್ತು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮದ್ದೂರು ಸಮೀಪದ ಗೆಜಲಗೆರೆ ಕೈಗಾರಿಕಾ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಾಯಿ ಎಕ್ಸ್ಪೋರ್ಟ್ ಹಾಗೂ ಇನ್ನಿತರ ಗಾರ್ಮೆಂಟ್ಸ್ಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಹಾಗೂ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಗೆಜಲಗೆರೆ ಕೈಗಾರಿಕಾ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಾಯಿ ಎಕ್ಸ್ಪೋರ್ಟ್ ಹಾಗೂ ಇನ್ನಿತರ ಗಾರ್ಮೆಂಟ್ಸ್ಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಗೆಜಲಗೆರೆ ಕೈಗಾರಿಕಾ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಹಳಷ್ಟು ಮಹಿಳೆಯರು ಕೆಲಸಕ್ಕಾಗಿ ಗೂಡ್ಸ್ ಆಟೋಗಳಲ್ಲಿ ತೆರಳುತ್ತಿದ್ದು ಇದು ನಿಯಮ ಬಾಹಿರವಾಗಿರುತ್ತದೆ. ಯಾವುದಾದರೂ ಅಪಘಾತದಲ್ಲಿ ವಿಮೆ ಹಣ ಕೂಡ ಸಿಗುವುದಿಲ್ಲ. ಇದರ ಬಗ್ಗೆ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಜಾಗೃತಿ ಮೂಡಿಸಿದರು. ನಂತರ ಮಂಡ್ಯ ಬಸ್ ನಿಲ್ದಾಣದಿಂದ ನೌಕರರು ತೆರಳಲು ಅನುಕೂಲವಾಗುವಂತೆ KSRTC ಬಸ್ ವ್ಯವಸ್ಥೆ ಮಾಡಲಾಗಿದ್ದು ಚಾಲನೆ ನೀಡಲಾಯಿತು. ವಿವಿಧ ಕೈಗಾರಿಕೆ ಹಾಗೂ ಗಾರ್ಮೆಂಟ್ಸ್ನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಮಹಿಳೆಯರೊಂದಿಗೆ ಚರ್ಚಿಸಿ ಕೆಲಸ ನಿರ್ವಹಿಸುತ್ತಿರುವ ಸ್ಥಳದಲ್ಲಿ ಮಹಿಳೆಯರಿಗೆ ಭದ್ರತೆ, ಸರಿಯಾದ ಸಮಯಕ್ಕೆ ಸಂಬಳ ಮತ್ತು ಫೀ ದೊರೆಯುತ್ತಿರುವ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, KSRTC ಜಿಲ್ಲಾ ನಿಯಂತ್ರಕ ನಾಗರಾಜ್ ಸೇರಿದಂತೆ ಇತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕೇಂದ್ರ ಬಜೆಟ್ ಮಂಡನೆ ರಾಷ್ಟ್ರಕ್ಕೆ ಅನುಕೂಲವಾಗುವ ಬಜೆಟ್ ಅಲ್ಲ, ನಮ್ಮ ರಾಜ್ಯಕ್ಕೆ ಇದರಿಂದ ಅನ್ಯಾಯವಾಗಿದೆ ಅಂತ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿರುವ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ, ಕಾರ್ಪೊರೇಷನ್ ಪಂಚಾಯತ್ ರಾಜ್ಯದ ಬಜೆಟ್ಗಿಂತ ಒಂದು ಹೆಜ್ಜೆ ಕೆಳಗಿಳಿದಿದ್ದಾರೆ. ಅವರು ಪ್ರಚಾರ ಪ್ರಿಯರಾಗುತ್ತಿದ್ದಾರೆ ಅಷ್ಟೇ. ಮೂಗಿಗೆ ತುಪ್ಪ ಸವರುವಾಗಿ ಮಾತನಾಡಿದ್ದಾರೆ. ಬಿಹಾರಿಗೆ ಕೊಟ್ಟಾಗೆ ಕರ್ನಾಟಕಕ್ಕೆ ಕೊಟ್ಟಿಲ್ಲ. ಕರ್ನಾಟಕದ 19 ಜನ ಲೋಕಸಭೆಯಲ್ಲಿದ್ದಾರೆ. ಪ್ರಧಾನಮಂತ್ರಿಯಾಗಲು ಮೋದಿ ಅವರಿಗೆ ಕರ್ನಾಟಕ ದೊಡ್ಡ ಶಕ್ತಿ ತುಂಬಿದೆ. ಆದರೂ ಬರಗಾಲದ ಅನುದಾನ ಕೊಡಲ್ಲ. 7ನೇ ಹಣಕಾಸು ಯೋಜನೆ ವ್ಯತ್ಯಾಸದ ಹಣ ಕೊಡಲ್ಲ. ತುಂಗಭದ್ರಾ ಅಣೆಕಟ್ಟೆಗೂ ಇಲ್ಲ. ನಾವು ಯಾವ ರೀತಿ ಬಜೆಟ್ ಅಭಿನಂದಿಸುವುದು ಅಂತ ಪ್ರಶ್ನೆ ಮಾಡಿದರು. ಇಲ್ಲಿ ಕಾಂಗ್ರೆಸ್ ಆಡಳಿತ ಇದೆ, ಆಯಿತು. ಕಳೆದ ಬಾರಿ BJPನೇ ಇತ್ತು. ಅವಾಗಲಾರು ಮಾಡ್ತಾರೆ ಏನು ಕಡಿತ ನಾವು ಯಡಿಯೂರಪ್ಪನವರು ಬೊಮ್ಮಾಯಿಯವರು ಆಡಳಿತ ಮಾಡೋ ಸಂದರ್ಭದಲ್ಲಿ 2 ಕಡೆ ಟೂ ಟೈರ್ ಅಂತಿರು ಅಂತ ಅವಾಗಲೂ ಮಾಡಲಿಲ್ಲ, ಇವಾಗಲೂ ಮಾಡಲ್ಲ. ಟೋಟಲಿ ಆ ಬಜೆಟನ್ನು ಒಳಗಡೆ ಹೋಗಿ ನೋಡಿದ್ರೆ ಆ ಥರದ್ದು ಈ ರಾಷ್ಟ್ರಕ್ಕೇನು ಅನುಕೂಲ ಆಗುವಂಥ ಒಂದು ಬಜೆಟ್ ಅಲ್ಲ. ಮತ್ತು ಮೇಲ್ನೋಟಕ್ಕೆ ಸ್ವಲ್ಪ ಏನೋ ಮಾಡಿರ್ಬೋದು, ಪ್ರಯತ್ನ ಮಾಡಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣುತ್ತೆ. ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ತುಂಬ ಅನ್ಯಾಯ ಆಗಿದೆ. ಕುಮಾರಸ್ವಾಮಿ ಅವರ ಭರವಸೆ ಗೊತ್ತಿದೆ. ಕುಮಾರಸ್ವಾಮಿ ಮಾತಿನಲ್ಲಿ ರುಸ್ತುಮರು, ಅನುಕಂಪ ಗಿಟ್ಟಿಸುವಲ್ಲಿ ನಂಬರ್ 1, ಸಿಂಪಲ್ ಮನುಷ್ಯ ಅನ್ನೋದನ್ನು ಎಕ್ಸ್ಪೋಸ್ ಮಾಡ್ಕೋತಾರೆ. ನೀವು ಪ್ಯಾಂಟ್ ಪಂಚೆ ಸೂಟ್ ಹಾಕ್ಕೊಂಡು ಬರ್ತಿರೋ ನಮಗೆ ಹೊಟ್ಟೆ ತುಂಬಲ್ಲ. ರಾಜ್ಯಕ್ಕೆ ಅನುಕೂಲವಾಗುವ ಕಾರ್ಯಕ್ರಮ ಕೊಡಿಸಿ, 25,000 ಕೋಟಿ ನೀರಾವರಿಗೆ ಕೊಡಿಸಲಿ, ಒಂದು ಸಮಗ್ರವಾಗಿ ರಾಜ್ಯದ ಅಭಿವೃದ್ಧಿ ಮಾಡಿಸಲಿ ಅಂತ ಹೇಳಿದರು. ನೋಡ್ರಿ, ಕುಮಾರಸ್ವಾಮಿಯವರ ಭರವಸೆ ನಿಮಗೂ ಗೊತ್ತು, ನಮಗೂ ಗೊತ್ತು.
ನಿಮಗೂ ಗೊತ್ತು, ನಮಗೂ ಗೊತ್ತು. ಕುಮಾರಸ್ವಾಮಿಯವರು ಮಾತಿನಲ್ಲಿ ರುಸ್ತುಮ್ರು, ಅನುಕಂಪ ಗೀಡ್ಸೋದ್ರಲ್ಲಿ ನಂಬರ್ 1. ಭಾಳ ಸಿಂಪಲ್ ಮನುಷ್ಯ ಅನ್ನೋಂಥದ್ದನ್ನ ಎಕ್ಸ್ಪೋಸ್ ಮಾಡ್ಕೊಳ್ಳೋದ್ರಲ್ಲಿ ನಂಬರ್ 1. ನಮ್ಗೆ ಅದರಿಂದ ಏನು ಹೊಟ್ಟೆ ತುಂಬಲ್ಲ ರೀ. ನಮ್ಗೇನಾರ ಕಾರ್ಯಕ್ರಮ, ನೀವು ಪ್ಯಾಂಟ್ ಹಾಕೊಂಬತ್ತೀರೋ, ಪಂಚೆ ಹಾಕೊಂಬತ್ತೀರೋ, ಸೂಟ್ ಹಾಕೊಂಬತ್ತೀರೋ, ನೀವು ಯಾವ ಕಾರಲ್ಲಿ ಬರ್ತೀರೋ, ನೀವು ಹೆಲಿಕಾಪ್ಟ್ರಲ್ಲಿ ಬರ್ತೀರೋ, ಸ್ಪೆಷಲ್ ಫ್ಲೈಟಲ್ಲಿ ಬರ್ತೀರೋ, ನಮ್ಗೆ ಅವೆಲ್ಲ ಇಲ್ಲ. ಅದರಿಂದ ಏನು ನಮ್ಮ ಹೊಟ್ಟೆ ತುಂಬಲ್ಲ ಈ ರಾಜ್ಯಕ್ಕೆ, ಜನಕ್ಕೆ. ನಮಗೇನಾದ್ರೂ ಈ ರಾಜ್ಯಕ್ಕೆ ಅನುಕೂಲ ಆಗುವಂಥ ಕಾರ್ಯಕ್ರಮ ಕೊಡಿಸ್ಲಿ ರೀ. ಒಂದು 25,000 ಕೋಟಿ ನೀರಾವರಿಗೆ ಕೊಡಿಸ್ಲಿ. ಈ ಥರದ್ದು ಏನಾದ್ರು ಒಂದು ಸಮಗ್ರವಾಗಿ ರಾಜ್ಯದ ಅಭಿವೃದ್ಧಿಗೆ, ಒಂದು ನ್ಯಾಷನಲ್ ಹೈವೇಗೆ ಒಂದಷ್ಟು ಕನ್ವರ್ಟ್ ಮಾಡಲಿ, ರಸ್ತೆ ಕೊಡಲಿ, ಒಂದು 10,000 ಕೋಟಿ ವಿಶೇಷವಾಗಿ. ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಆರ್ ಅಶೋಕ್ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಆರ್ ಅಶೋಕ್ ಯಾವಾಗ AICC ಜಾರಿ ತಗೊಂಡಿದ್ರು, ಮೊದಲು ಅವರು ಪಾರ್ಟಿ ಇರುವುದನ್ನು ಸರಿಪಡಿಸಿಕೊಂಡು ನಮ್ಮ ಪಾರ್ಟಿಯವರನ್ನ ಗೌರವವಾಗಿ ನಡೆಸಿಕೊಳ್ಳಿ, ಅವರ ಪಾರ್ಟಿಯಲ್ಲಿ ತೊಡೆ ತಟ್ಟುತ್ತಿದ್ದಾರೆ ಅಂತ ವ್ಯಂಗ್ಯ ಮಾಡಿದರು. ಅವರ ಪಾರ್ಟಿನಲ್ಲಿ ಇರ್ತಕ್ಕಂಥ ನಮ್ಮ ಪಾರ್ಟಿನಲ್ಲಿ ಗೌರವವಾಗಿ ನಡ್ಕೊತಾವ್ರೆ. ಅಧಿಕಾರ ಅಟ್ಟೆ ನನಗೂ ಅವಕಾಶ ಬಂದರೆ ಕೊಡಿ ಅಂತಾರೆ. ಅವ್ರ ಪಾರ್ಟಿಲಿ ತೊಡೆ ತಡ್ತಾರೆ. ನಾನು ಶಿಕಾರಿಪುರಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತಾನೆ. ಇನ್ನೊಬ್ಬ ಮನೆ ಡಾಕ್ಟರ್ ಸುಧಾಕರ್ ಹೇಳೋರಲ್ಲ, ಬಟ್ ಅದು ಸರ್ ಮಾಡೋಕ್ಕೆ ಕೇಳಿ ಅಶೋಕ್. ಮಂಡ್ಯ ಜಿಲ್ಲೆಯ ಹಾಲು ಒಕ್ಕೂಟದ ಆಡಳಿತ ಮಂಡಳಿಯ 12 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 7 ಸ್ಥಾನಗಳ ಫಲಿತಾಂಶ ಪ್ರಕಟಗೊಂಡಿದ್ದು, ಇನ್ನು 3 ಸ್ಥಾನಗಳ ಫಲಿತಾಂಶಕ್ಕೆ ನ್ಯಾಯಾಲಯ ತಡೆ ಒಡ್ಡಿದೆ. ಬಹುತೇಕ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಜಯವನ್ನು ಗಳಿಸಿದ್ದಾರೆ ಎನ್ನುವಂಥದ್ದು. ವಿಶೇಷವಾಗಿ ಈ ಬಾರಿಯ ಚುನಾವಣೆಯಲ್ಲಿ ನಾಗಮಂಗಲ ಆ ವಿಭಾಗದಿಂದ ಕಾಂಗ್ರೆಸ್ನಿಂದ ಅಪ್ಪಾಜಿ ಗೌಡರು ಗೆದ್ದಿದ್ದಾರೆ ಮತ್ತು ಎರಡು ಕ್ಷೇತ್ರಗಳು ಕಾಂಗ್ರೆಸ್, ಅಪ್ಪಾಜಿ ಮತ್ತು ಲಕ್ಷ್ಮೀನಾರಾಯಣ ಅವರು. ಮಂಡ್ಯದಿಂದ ನೋಡಿ ಇವರೆಲ್ಲ ರಿಪೀಟ್ ಶಿವಪ್ಪ, ರಘುನಂದನ್, ರಾಮಚಂದ್ರ ಇವರೊಂಥರ ಕಪಿಗೋಷ್ಠಿಯಲ್ಲಿ ಮನಮೋಲು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು. ನಿರಂತರವಾಗಿ ಹ್ಯಾಟ್ರಿಕ್ ಗೆಲುವುಗಳು ಅವ್ರಿಗೆ. ಶಿವಪ್ಪ ಅವರು 3 ಜನ ಗೆದ್ದಿದ್ದಾರೆ. ಕೇರ್ಪೇಟೆಯಲ್ಲಿ ಡಾಲು ರವಿ ಅವರು ಕೂಡ ಸಹಕಾರ ಸಂಘದ ಬಗ್ಗೆ ಸಾಕಷ್ಟು ಒಲವು ಮತ್ತು ಹಿಡಿತ ಇಟ್ಕೊಂಡು ಕೆಲಸ ಮಾಡ್ತಿದ್ದಂಥವರು. ಡಾಲು ರವಿ ಅವರು ಗೆದ್ದಿದ್ದಾರೆ. ಕಾಂಗ್ರೆಸ್ನಿಂದ ಹರೀಶ್ ಗೆದ್ದಿದ್ದಾರೆ. ಕೇರ್ಪೇಟೆ ಶಾಸಕರು HD ಮಂಜು ಅವರು ನೋಡಿ ಅಲ್ಲಿ ತುಂಬ ಹೀನಾಯವಾಗಿ ಸೋತಿರುವಂಥದ್ದು ಭಾಳ ವಿಷಾದ. ಇನ್ನು ಮದ್ದೂರಿನಿಂದ ಸ್ವಾಮಿ ಅವರು, SP ಸ್ವಾಮಿ ನೋಡಿ, ಅದು ಮೂಲತಃ BJPಯವರು, ಅಲ್ಲಿ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಬಂಡ್ಯ ಸಾರಿ ಸ್ಪರ್ಧೆ ಮಾಡ್ತಾರೆ. ಅವರಿಗೆ ಗೆಲುವಾಗಿದೆ. ಕಾಂಗ್ರೆಸ್ನಿಂದ ಹರೀಶ್ ಬಾಬು ಗೆದ್ದಿದ್ದಾರೆ. ಶ್ರೀರಂಗಪಟ್ಟಣದಿಂದ ಬೋರೇಗೌಡ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ಗೆದ್ದಿದ್ದಾರೆ. ಮಾಳವಳ್ಳಿಯಿಂದ ಕೃಷ್ಣೇಗೌಡ, ಪಾಂಡುಪುರದಿಂದ ಶಿವಕುಮಾರ್. ಹೀಗೆ ಒಟ್ಟು 12 ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ 7 ಸ್ಥಾನಗಳ ಫಲಿತಾಂಶ ಆಗಿದೆ ಮತ್ತು ಇನ್ನು 3 ಸ್ಥಾನಕ್ಕೆ ನ್ಯಾಯಾಲಯ ತಡೆ ಒಡ್ಡಿದೆ. ಬಹುಶಃ ಈ ಬಾರಿ ಶಿವಪ್ಪ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಗ್ಬೋದು ಅನ್ನುವಂಥದ್ದು ನಿನ್ನೆ ಸುಳಿವು ಮಂಡ್ಯ ಕ್ಷೇತ್ರದ ಶಾಸಕರು ಮಾತನಾಡ್ತಾ ಹೇಳ್ತಾಯಿದ್ರು. ಯಾಕಂತಂದರೆ ಸೀನಿಯಾರಿಟಿ ಇರೋದ್ರಿಂದ ಮತ್ತು ಶಿವಪ್ಪರವ್ರಿಗೆ ಇನ್ನೂ ಹಿಂದೆ ಅವಕಾಶ ಸಿಗದೇ ಇರೋದ್ರಿಂದ ಅವರು ಅಧ್ಯಕ್ಷರಾಗ್ಬೋದು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಬಹುಶಃ ಆ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮಂಡ್ಯ ಜಿಲ್ಲೆಯ 7 ತಾಲೂಕುಗಳ ಪೈಕಿ ಮದ್ದೂರು, ಮಳವಳ್ಳಿ, ಕೇರ್ಪೇಟೆ ತಾಲೂಕುಗಳ ಫಲಿತಾಂಶ ಘೋಷಣೆಗೆ ನ್ಯಾಯಾಲಯ ತಡೆಯನ್ನು ನೀಡಿದೆ. ಹಾಗಾಗಿ ತಾಲೂಕುಗಳಲ್ಲಿರುವ 5 ಸ್ಥಾನಗಳ ಮತ ಎಣಿಕೆ ಪೂರ್ಣಗೊಂಡಿದ್ದು ಫಲಿತಾಂಶ ಘೋಷಣೆಯಲ್ಲಿ ಬಾಕಿ ಉಳಿದಿದೆ. ಉಳಿದಂತೆ ಮಂಡ್ಯ, ಪಾಂಡುಪುರದಲ್ಲಿ JDS ಮೇಲುಗೈ ಸಾಧಿಸಿದರೆ ನಾಗಮಂಗಲ, ಶ್ರೀರಂಗಪಟ್ಟಣದಲ್ಲಿ ಕಾಂಗ್ರೆಸ್ ವಿಜಯ ಪತಾಕೆ ಹಾರಿಸಿದೆ. ಮಂಡ್ಯ ತಾಲೂಕಿನಿಂದ JDS ಬೆಂಬಲಿತ ಅಭ್ಯರ್ಥಿಗಳಾಗಿ ಮನ್ಮೂಲ್ ಮಾಜಿ ಅಧ್ಯಕ್ಷ BR ರಾಮಚಂದ್ರ, MS ರಘುನಂದನ್, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಶಿವಕುಮಾರ್ ಆಯ್ಕೆಯಾಗಿದ್ದರೆ, ನಾಗಮಂಗಲ ತಾಲೂಕಿನಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಅಪ್ಪಾಜಿಗೌಡ, ಲಕ್ಷ್ಮೀನಾರಾಯಣ ಹಾಗೂ ಶ್ರೀರಂಗಪಟ್ಟಣ ತಾಲೂಕಿನಿಂದ ಮನ್ಮೂಲ್ ಅಧ್ಯಕ್ಷ B ಬೋರೇಗೌಡ ಹಾಗೂ ಪಾಂಡುಪುರ ತಾಲೂಕಿನಿಂದ ಶಿವಕುಮಾರ್ ಅವರು ಚುನಾಯಿತರಾಗಿದ್ದಾರೆ. ಏನು 123 ಮತಗಳು ಚಲಾವಣೆಯಾಗಿದ್ವು. ಅದರ 98 ಮತಗಳನ್ನು ನನಗೆ ವಿಶೇಷವಾಗಿ ನಮ್ಮ ಪೂಜ್ಯ ಮಾಜಿ ಶಾಸಕರಾದ CS ಪುಟ್ಟರಾಜಪ್ಪನವರ ಒಂದು ಕಾರ್ಯವೈಖರಿಯನ್ನು ಮೆಚ್ಚಿ ನಮಗೆಲ್ಲ ಪಕ್ಷಾತೀತವಾಗಿ ಮತಗಳನ್ನ ನೀಡಿದ್ದಾರೆ. ಅವ್ರಿಗೆ ನಾನು ಮೊದಲು ಅವ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ವಿಶೇಷವಾಗಿ ನಾಗಮಂಗಲದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷ 2ಕ್ಕೂ ಕೂಡ ನಿರ್ದೇಶಕ ಸೋತಿತ್ತು. ಈ ಸಾರಿ ನಾನು ಮತ್ತು ಲಕ್ಷ್ಮೀನಾರಾಯಣ ಅವರು ನಾವು ನಿರೀಕ್ಷಿಸಿದಂತೆ ಭಾಳ ದೊಡ್ಡ ಮಟ್ಟದ ಅಂತರದಿಂದ ಇಬ್ಬರು ಕೂಡ ನಾವು ಗೆದ್ದಿದ್ದೀವಿ. ಇದಕ್ಕೆ ಕಾರಣಕರ್ತ ನಮ್ಮ ನಾಯಕರಾದ ಚಲರಾಯಸ್ವಾಮಿಯವರು. 4 ಕ್ಷೇತ್ರಗಳ ಫಲಿತಾಂಶದಲ್ಲಿ JDS 3, ಕಾಂಗ್ರೆಸ್ 4 ಸ್ಥಾನದಲ್ಲಿ ವಿಜಯ ಸಾಧಿಸಿದೆ. ಮನ್ಮೂಲ್ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದವರ ಪರ ಅಭಿಮಾನಿಗಳು, ಬೆಂಬಲಿಗರು ಪಟಾಕಿ ಸಿಡಿಸಿ ವಿಜೇತರನ್ನು ಎತ್ತಿಕೊಂಡು ಕುಣಿದು ಸಂಭ್ರಮಿಸಿದರು. ಮತ
ಮತ ಸ್ಥಳವಾದ ಮೈಸೂರು ಪ್ರೌಢಶಾಲೆ ಎದುರು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ಪರ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಬೆಂಬಲಿಗರು, ಕಾರ್ಯಕರ್ತರು ನೆರೆದಿದ್ದರು. ಮೊಬೈಲ್ ಮೂಲಕವೇ ಫಲಿತಾಂಶವನ್ನು ತಿಳಿದುಕೊಂಡು ಹೊರಗಿನಿಂದಲೇ ಅಭ್ಯರ್ಥಿಗಳ ಪರ ಜಯಕಾರ ಕೂಗಿದರು, ಪಟಾಕಿ ಸಿಡಿಸಿದರು. ಗೆಲುವಿನ ಗುರುತನ್ನು ಪ್ರದರ್ಶಿಸುತ್ತಾ ಹೊರಬಂದ ವಿಜೇತರನ್ನ ಅಭಿಮಾನಿಗಳು ಓಡಿ ಬಂದು ಎತ್ತಿಕೊಂಡು ಕುಣಿದಾಡಿದರು. ಹೂಮಲೆ ಹಾಕಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು. ಗೆದ್ದ ಅಭ್ಯರ್ಥಿಗಳೊಂದಿಗೆ ಫೋಟೋ ತೆಗೆಸಿಕೊಂಡು ಸಂತಸಪಟ್ಟರು. ಭಾರಿ ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು, ಬೆಂಬಲಿಗರು ನೆರೆದಿದ್ದರಿಂದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರಕ್ಕೆ ಸ್ವಲ್ಪ ಅಡಚಣೆ ಉಂಟಾಯಿತು. ರಸ್ತೆ ಎರಡು ಬದಿಗಳಲ್ಲೂ ಸುಮಾರು 1 ಕಿಲೋಮೀಟರ್ ದೂರ ಕಾರುಗಳು ಸಾಲುಗಟ್ಟಿ ನಿಂತಿದ್ದವು. ಫಲಿತಾಂಶವನ್ನು ಕುತೂಹಲದಿಂದಲೇ ಎದುರು ನೋಡುತ್ತಿದ್ದರು. ಮನ್ಮೂಲ್ ನಿರ್ದೇಶಕರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಶೀಲರಾಗಲು ಕಾರಣರಾದ ಸಹಕಾರ ಕ್ಷೇತ್ರದ ಮತದಾರರಿಗೆ, ಜಿಲ್ಲೆಯ ಜನರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಿ.ಡಿ. ಗಂಗಾಧರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮೈಸೂರು ಅಧ್ಯಕ್ಷರಾದ ಸಿ.ಡಿ. ಗಂಗಾಧರ್ ಅವರು ಮನ್ಮೂಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಹೆಚ್ಚಿನ ಮಟ್ಟದ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಿದ್ದು, ಅವರ ನಂಬಿಕೆಯನ್ನು ಉಳಿಸಿಕೊಳ್ಳುವುದಾಗಿ ಭರವಸೆ ನೀಡಿದರು. ಮಾಜಿ ಸಚಿವ ಸಿ.ಎಸ್. ಪುಟ್ಟರಾಜು ನಮ್ಮ ನಾಯಕರ ವಿರುದ್ಧ ಡೆಡ್ ಹಾರ್ಸ್, ಜಸ್ಟ್ ಪಾಸ್ನಂಥ ಹೇಳಿಕೆಗಳನ್ನು ನೀಡಿ ಟೀಕಿಸಿದ್ದು, ಅವರಿಗೆ ಸಹಕಾರ ಬಂಧುಗಳು ಮನ್ಮೂಲ್ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡಲಿದ್ದಾರೆ ಅಂತ ಹೇಳಿದರು. ಭಾಳ ಮುಖ್ಯವಾಗಿ ನಮ್ಮ ಅಭ್ಯರ್ಥಿಗಳ ಪರವಾಗಿ, ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಪಾರವಾದ ಕೃತಜ್ಞತೆಯನ್ನು ತಮ್ಮ ಮೂಲಕ ಸಲ್ಲಿಸಲಿಕ್ಕೆ ಬಯಸ್ತೀವಿ. ಕಳೆದ ಕೆಲವು ದಿನಗಳ ಹಿಂದೆ ಇದೇ ತಮ್ಮ ಸಮ್ಮುಖದಲ್ಲಿ ಪತ್ರಿಕಾ ಭವನದಲ್ಲಿ ಕೆಲವೊಂದು ವಿಚಾರ ಸಂಬಂಧಪಟ್ಟಂಗೆ ಮಾಜಿ ಸಚಿವರು ಆಡಿದಂಥ ಮಾತುಗಳನ್ನು ನಿಮ್ಮ ಎದುರುಗಡೆ ಎಲ್ಲ ಮಾತಾಡಿದ್ವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಸ್ಟ್ ಪಾಸ್ ಅಂತ ಅನ್ನೋದು, ಡೆಡ್ ಹಾರ್ಸ್ ಅನ್ನೋದು, ಮತ್ತು ದೌರ್ಜನ್ಯ, ದಬ್ಬಾಳಿಕೆ, ಬೆದರಿಕೆ ಒಡ್ತಕ್ಕಂಥದ್ದು ಖಂಡಿತವಾಗಿ ಯಾವ ಪಕ್ಷದವ್ರಿಗೂ ಸಲ್ಲುವುದಿಲ್ಲ. ಅದನ್ನು ಮಾನ್ಯ ಮತದಾರ ಬಂಧುಗಳು ನಮ್ಮ ದೇಶದಲ್ಲಿ ಸ್ವೀಕರಿಸುವುದಿಲ್ಲ. ತಮಗೆ ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ, ಮತದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮರ್ಪಕವಾದ ಉತ್ತರವನ್ನು ಕೊಡ್ತಾರೆ ಅಂತನ್ನೋದಕ್ಕೆ ಈ ಮಂಡ್ಯ ಜಿಲ್ಲೆಯ ಹಾಲು ಒಕ್ಕೂಟದ ಚುನಾವಣೆನೇ ಸಾಕ್ಷಿ. ಲೋಕಸಭಾ ಚುನಾವಣೆಯ ನಂತರ ನಡೆದ ಜಿಲ್ಲಾ ಮಟ್ಟದ ಚುನಾವಣೆಯಲ್ಲಿ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾನಿಲಯ, ಮೈಸೂರಿಗೆ ಆರ್ಥಿಕ ಶಕ್ತಿ ನೀಡಿದ ಮುಖ್ಯಮಂತ್ರಿ ಚಲುವರಾಯಸ್ವಾಮಿ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಹಾಗೂ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದರು. ನೂತನ ವಿಶ್ವವಿದ್ಯಾನಿಲಯ ಆಗಿರ್ತಕ್ಕಂಥದ್ದಾಗಿರ್ಬೋದು, ಮೈಸೂರು ಸಕ್ಕರೆ ಕಾರ್ಖಾನೆಗೆ ವಿದ್ಯುತ್ ಬಿಲ್ ಮನ್ನಾ ಮಾಡ್ತಕ್ಕಂಥದ್ದು, ಅದಕ್ಕೆ ಶಕ್ತಿ ತುಂಬತಕ್ಕಂಥ ನಿಟ್ಟಿನಲ್ಲಿ ಕಳೆದ ಬಾರಿ 50 ಕೋಟಿ ಸಹಕಾರ ಕೊಟ್ಟಂಥದ್ದು, ಇವೆಲ್ಲದಕ್ಕೂ ಕೂಡ ಮಂಡ್ಯ ಜಿಲ್ಲೆಯ ಸಹಕಾರಿ ಬಂಧುಗಳು ಈ ಚುನಾವಣಾ ಫಲಿತಾಂಶದ ಮೂಲಕ ನಾವು ನಿಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆ ಇದ್ದೀವಿ, ನಿಮಗೆಲ್ಲ ರೀತಿಯ ರಾಜಕೀಯ ಶಕ್ತಿಯನ್ನು ನಾವು ಕೊಡ್ತೀವಿ, ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಹಕಾರವನ್ನು, ಅಭಿವೃದ್ಧಿಯನ್ನು ಮಂಡ್ಯ ಜಿಲ್ಲೆಗೆ ನೀಡಿ ಅಂತಕ್ಕಂಥದ್ದನ್ನು ನಮ್ಮೆಲ್ಲ ಶಾಸಕರುಗಳಿಗೆ, ನಮ್ಮ ಸಚಿವರುಗಳಿಗೆ ಒಂದು ಭರವಸೆಯನ್ನು, ಧೈರ್ಯವನ್ನು, ಶಕ್ತಿಯನ್ನು ಈ ಮತದಾನದ ಮೂಲಕ ತುಂಬಿದ್ದಾರೆ. ಗೋಷ್ಠಿಯಲ್ಲಿ ಶ್ರೀಧರ್, ವಿಜಯಕುಮಾರ್, ನಾಗರಾಜು, ಉದಯ್ ಹಾಗೂ ರುದ್ರಪ್ಪ ಉಪಸ್ಥಿತರಿದ್ದರು. ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟ್ ವತಿಯಿಂದ ಆರೋಗ್ಯಕರ ಜೀವನಕ್ಕೆ ರಾಗಿಯ ಮಹತ್ವ ಕುರಿತು ಉಪನ್ಯಾಸ ಮತ್ತು ರಾಜ್ಯಮಟ್ಟದ ನಾಟಿ ಕೋಳಿ ಸಾಂಬಾರಿನಲ್ಲಿ ರಾಗಿ ಮುದ್ದೆ ಉಣ್ಣುವ ಸ್ಪರ್ಧೆಯನ್ನು ಫೆಬ್ರವರಿ 5ರಿಂದ ಹಮ್ಮಿಕೊಳ್ಳಲಾಗಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷರಾದ ಎಚ್.ಕೆ. ಬೊಮ್ಮೇಗೌಡ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಬೊಮ್ಮೇಗೌಡ ಅವರು, ದಶಮುಖ ಸಾಮಾಜಿಕ ಸೇವಾ ಟ್ರಸ್ಟ್ನ 8ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ರಾಗಿಯ ಮಹತ್ವವನ್ನು ತಿಳಿಸುವ, ರಾಗಿಯಿಂದ ಆರೋಗ್ಯಕ್ಕಾಗುವ ಉಪಯೋಗದ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಹೇಳಿದರು. ಫೆಬ್ರವರಿ 5ರಂದು ಬೆಳಗ್ಗೆ 10:30ಕ್ಕೆ ಬೆಂಗಳೂರಿನ ಬಿಳೆಕಹಳ್ಳಿ ವಿಜಯ ಬ್ಯಾಂಕ್ ಲೇಔಟ್ನಲ್ಲಿ ಮುಲ್ಕಿ ಸುಂದರಂ ಶೆಟ್ಟಿ ಮೆಮೋರಿಯಲ್ ಹಾಲ್ನಲ್ಲಿ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದ್ದು, ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಲಿದ್ದು, ಸಚಿವ ಚಲುವರಾಯಸ್ವಾಮಿ, ಸ್ಥಳೀಯ ಶಾಸಕ ಸತೀಶ್ ರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಅವೈಜ್ಞಾನಿಕವಾದಂಥ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಭಾಳ ಜಾಸ್ತಿ ಆಗಿದೆ. ಅದರಲ್ಲೂ ಪಿಜ್ಜಾ, ಬರ್ಗರ್, ನೂಡಲ್ ತಿನ್ನೋದು ಬಿಡಿ, ರಾಗಿ ಗಂಜಿ, ರಾಗಿ ಮುದ್ದೆ ತಿಂದು ಆರೋಗ್ಯವಾಗಿರಿ ಅನ್ನೋ ಒಂದು ಸಂದೇಶದೊಂದಿಗೆ ನಾವು ಮಾರ್ಚ್ 5ನೇ ತಾರೀಕು ಬುಧವಾರ 10:30 ಗಂಟೆಗೆ ರಾಜ್ಯ ಮಟ್ಟದ ಒಂದು ಆರೋಗ್ಯಕರ ಜೀವನಕ್ಕೆ ರಾಗಿಯ ಮಹತ್ವ ಕುರಿತು ಉಪನ್ಯಾಸ ಮತ್ತು ರಾಜ್ಯ ಮಟ್ಟದ ನಾಟಿ ಕೋಳಿ ಸಾಂಬಾರು ರಾಗಿ ಮುದ್ದೆಯನ್ನು ಉಣ್ಣುವ ಸ್ಪರ್ಧೆಯನ್ನು ನಾವು ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ವಿಜಯ ಬ್ಯಾಂಕ್ ಲೇಔಟ್ನಲ್ಲಿ ಏರ್ಪಡಿಸಿದ್ದೀವಿ. ಸ್ಪರ್ಧೆಯಲ್ಲಿ ಇವತ್ತು ವಿಜೇತರಾದಂಥವರಿಗೆ 25,000 ರೂಪಾಯಿ ಬಹುಮಾನವನ್ನು, ಪ್ರಥಮ ಬಹುಮಾನವನ್ನು ನಾವು ಇವತ್ತು ಕೊಡ್ತಾಯಿದ್ದೀವಿ. ಮತ್ತು 2ನೇ ಬಹುಮಾನವಾಗಿ 15,000 ರೂಪಾಯಿಯನ್ನು ಸಹ ಕೊಡ್ತಾಯಿದ್ದೀವಿ. 3ನೇ ಬಹುಮಾನವಾಗಿ 7,500 ರೂಪಾಯಿಯನ್ನು ನಾವು ಇವತ್ತು ಪ್ರಕಟಣೆ ಮಾಡಿದ್ದೀವಿ.
ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಸಹ ಒಂದು ಪ್ರಶಂಸನಾ ಪತ್ರವನ್ನು ಸಹ ನೀಡ್ತಾ ಇದ್ದೀವಿ. ಇದಕ್ಕಿಂತ ಹೆಚ್ಚಾಗಿ ನಾವು ಈ ರಾಗಿಯ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪರಿಚಯಿಸಬೇಕು. ರಾಗಿ ಊಟದಿಂದ ಆಗ್ತಕ್ಕಂಥ ಆರೋಗ್ಯಕರ ಬೆಳವಣಿಗೆಗಳ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಈ ಒಂದು ವಿಶೇಷ ಉಪನ್ಯಾಸ ಮತ್ತು ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಉದ್ಘಾಟನೆಗೆ ಮಂತ್ರಿಗಳು, ಶಾಸಕರುಗಳು, ಸಾಹಿತಿಗಳು ಎಲ್ಲರೂ ಸಹ ಸೇರ್ತಾ ಇದ್ದಾರೆ. ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬರಬೇಕು. ಮತ್ತು ಈ ಕಾರ್ಯಕ್ರಮವನ್ನು ಹೆಚ್ಚು ಸುದ್ದಿಯನ್ನು, ಅದರಲ್ಲೂ ನಾನು ಮಂಡ್ಯ ಜಿಲ್ಲೆಯವನಾದ್ದರಿಂದ ನಾನು ಬೆಂಗಳೂರಿನಲ್ಲಿರೋದ್ರಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀನಿ. ಅಂದು ಮಧ್ಯಾಹ್ನ 1:30 ಗಂಟೆಗೆ ರಾಜ್ಯ ಮಟ್ಟದ ನಾಟಿ ಕೋಳಿ ಸಾಂಬಾರಿನಲ್ಲಿ ರಾಗಿ ಮುದ್ದೆ ಉಣ್ಣುವ ಸ್ಪರ್ಧೆ ನಡೆಯಲಿದ್ದು, ಪ್ರವೇಶ ಶುಲ್ಕ 1,000 ರೂಪಾಯಿ ನಿಗದಿಪಡಿಸಲಾಗಿದೆ. ವಿಜೇತರಿಗೆ ಪ್ರಥಮ ಬಹುಮಾನ 25,000, ದ್ವಿತೀಯ ಬಹುಮಾನ 15, ತೃತೀಯ ಬಹುಮಾನ 7,500 ರೂಪಾಯಿಗಳನ್ನು ನೀಡಲಾಗುವುದು ಅಂತ ಹೇಳಿದರು. ಹೆಚ್ಚಿನ ಮಾಹಿತಿಗಾಗಿ 9242295531, 984597775745 ಸಂಖ್ಯೆಗೆ ಸಂಪರ್ಕಿಸಲು ಕೋರಿದರು. ಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ರವಿಶಂಕರ್, ಮಂಗಲ ಲಂಕೇಶ್, ಶಿವಪ್ಪ, ವೈಡಿ ರವಿಶಂಕರ್, ರಮೇಶ್ ಗೌಡ ಉಪಸ್ಥಿತರಿದ್ದರು. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣರವರ ಹುಟ್ಟುಹಬ್ಬವನ್ನು ಮಂಡ್ಯದ ಸೇವಾ ಕಿರಣ ವೃದ್ಧಾಶ್ರಮ ಹಾಗೂ ಪ್ರೇರಣಾ ವಿಶೇಷ ಚೇತನರ ಟ್ರಸ್ಟ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಡಿ.ಸಿ.ಎಂ. ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣರವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಮಂಡ್ಯದ ಸೇವಾ ಕಿರಣ ವೃದ್ಧಾಶ್ರಮ ಹಾಗೂ ಪ್ರೇರಣಾ ವಿಶೇಷ ಚೇತನ ಟ್ರಸ್ಟ್ ಆವರಣದಲ್ಲಿ ವೃದ್ಧರು ಹಾಗೂ ಅಂಧ ಮಕ್ಕಳ ಜೊತೆ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ವೃದ್ಧಾಶ್ರಮದಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬಕ್ಕೆ ಚಾಲನೆ ನೀಡಲಾಯಿತು. ಜೊತೆಗೆ ವೃದ್ಧರಿಗೆ ಹಾಗೂ ವಿಶೇಷ ಚೇತನ ಮಕ್ಕಳಿಗೆ ಅನ್ನ ಸಂತರ್ಪಣೆ, ವೃದ್ಧರಿಗೆ ಬಟ್ಟೆ, ಸಿಹಿ ವಿತರಣೆ ಮತ್ತು ಇನ್ನಿತರೆ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ಅಶ್ವತ್ಥನಾರಾಯಣ ಅವರಿಗೆ ದೇವರು ಆಯಸ್ಸು ಆರೋಗ್ಯ ನೀಡಲಿ, ರಾಜಕೀಯವಾಗಿ ಮತ್ತಷ್ಟು ಯಶಸ್ಸು ಸಿಗಲಿ ಅಂತ ಪ್ರಾರ್ಥಿಸಿದರು. ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಚ್.ಆರ್. ಅರವಿಂದ್ ರವರು ಅಶ್ವತ್ಥನಾರಾಯಣರವರ ರೀತಿಯಲ್ಲಿ ಸಂಘಟನಾ ಚಾತುರ್ಯವನ್ನು ಪ್ರತಿಯೊಬ್ಬ ಮೇಲ್ಪಟ್ಟದ ರಾಜಕಾರಣಿಗಳು ಬೆಳೆಸಿಕೊಳ್ಳಬೇಕು ಅಂತ ಹೇಳಿದರು. ಯತ್ನಾಳ್ ಅವರ ವಿಚಾರಕ್ಕೆ ಅರವಿಂದ್ ರವರು ಟ್ಯಾಂಕ್ ಕೊಡುತ್ತಾ ಈ ರೀತಿಯಾಗಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಯತ್ನಾಳ್ ರವರು ಅಶ್ವತ್ಥನಾರಾಯಣರವರ ರೀತಿಯಲ್ಲಿ ಸಂಘಟನೆ ಮಾಡುವ ಗುಣ ತೋರಬೇಕೆ ಹೊರತು ರಾಜ್ಯಾಧ್ಯಕ್ಷರ ವಿರುದ್ಧ ನಿರಂತರ ದೂರುವುದು ಸರಿಯಲ್ಲ ಅಂತ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಸಿಪಿ ಉಮೇಶ್, ಶ್ಯಾಮರಾಜು, ವಿವೇಕ್, ಸತೀಶ್, ಸುರೇಶ್, ವಿದ್ಯಾನಾಗೇಂದ್ರ, ಸಿದ್ದರಾಜು ಸೇರಿದಂತೆ ಅನೇಕ ಮುಖಂಡರು ಹಾಗೂ ಗಣ್ಯರು ಪಾಲ್ಗೊಂಡಿದ್ದರು. ವಿಕಸಿತ ಭಾರತ ಸಾಕಾರಕ್ಕೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಆಯವ್ಯಯ ಬಹುದೊಡ್ಡ ಕೊಡುಗೆ ನೀಡಲಿದೆ ಅಂತ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ. ಭಾನುವಾರ ಮಂಡ್ಯ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಬಜೆಟ್ ಬಗ್ಗೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಈ ಬಜೆಟ್ ಕೃಷಿಕರ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸಿದ ಬಜೆಟ್ ಆಗಿದೆ ಹಾಗೂ ಮಧ್ಯಮ ವರ್ಗದ ಜನರನ್ನ ಬದುಕಲು ಸುಲಭ ಸರಳೀಕರಿಸುವ ಬಜೆಟ್ ಆಗಿದೆ ಅಂತ ಹೇಳಿದರು. ಒಟ್ಟಾರೆ ಬಜೆಟ್ನ ನಾನು ಹೇಳೋದಾದರೆ ಇದು ಒಂದು ಉತ್ತಮವಾದಂಥ ನರೇಂದ್ರ ಮೋದಿಯವರು ಪದೇ ಪದೇ ಹೇಳ್ತಕ್ಕಂಥ ವಿಕಸಿತ ಭಾರತ ಮತ್ತು ಆತ್ಮನಿರ್ಭರ ಭಾರತ 2047ಕ್ಕೆ ನಾವೇನು ದೇಶದ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದಿದೆ. ನಮ್ಮ ದೇಶ ವಿಶ್ವದಲ್ಲಿ ಅಗ್ರಸ್ಥಾನಕ್ಕೆ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ತರಬೇಕು ಅಂತಕ್ಕಂಥದ್ದು ಅವರ ಒಂದು ಕಲ್ಪನೆಗಳೇನಿದೆ. ಈ ಬಾರಿ ವಿಶೇಷವಾಗಿ 4 ಸೆಕ್ಟರ್ಗೆ ಕಾರ್ಯಕ್ರಮಗಳ ಬಗ್ಗೆ ಅವರು ದೂರದೃಷ್ಟಿಯನ್ನು ಆರ್ಥಿಕ ಸಚಿವರ ಮುಖಾಂತರ ದೇಶದ ಜನತೆಗೆ ವಿಶ್ವಾಸ ಮೂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಒಂದು, ದೇಶದಲ್ಲಿರ್ತಕ್ಕಂಥ ಬಡತನ, ನಿರುದ್ಯೋಗದ ಸಮಸ್ಯೆ, ಯುವಕರಿಗೆ ರೈತರ ಸಮಸ್ಯೆ ಮತ್ತು ಮಹಿಳೆಯರಿಗೆ ಸ್ವಾವಲಂಬಿಗಳಾಗಿ ಬದುಕ್ತಕ್ಕಂಥ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮ. ಈ 4 ಕಾರ್ಯಕ್ರಮಗಳಿಗೆ ಈ ಬಜೆಟ್ನಲ್ಲಿ ಆದ್ಯತೆ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಕುಟುಂಬಗಳಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥದ್ದಷ್ಟೇ ಅಲ್ಲ, ಆ ಕುಟುಂಬಗಳ ಒಂದು ನಿರ್ವಹಣೆಗೆ ಖರ್ಚು ವೆಚ್ಚಕ್ಕೆ ಅವರಿಗೆ ಹಣ ದೊರಕತಕ್ಕಂಥ ರೀತಿಯ ಒಂದು ಯೋಜನೆಗಳನ್ನು ಇಟ್ಟಿದ್ದಾರೆ. ಇವತ್ತು ಮಕ್ಕಳ ಒಂದು ಶಿಕ್ಷಣಕ್ಕೆ ಹಲವಾರು ರೀತಿಯ ಒಂದು ಈಗಿನ
ಮಾಹಿತಿ ತಂತ್ರಜ್ಞಾನವನ್ನು ಇವತ್ತೇನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಅದರ ಜೊತೆಯಲ್ಲಿ ಸ್ಟಾರ್ಟಪ್ಗಳ ಮುಖಾಂತರ ಇವತ್ತು ಸ್ಟಾರ್ಟಪ್ಗಳು ಕೇವಲ ಇಂಡಸ್ಟ್ರಿಗಳನ್ನು ಇಡ್ತಕ್ಕಂಥದ್ದಕ್ಕೆ ಎನ್ಕರೇಜ್ಮೆಂಟ್ ಏನು ಕೊಡ್ತಾಯಿದ್ರು. ನಮ್ಮ ಕೃಷಿ ವಲಯದಲ್ಲೂ ಸಹ ಸ್ಟಾರ್ಟಪ್ಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಅದಕ್ಕೆ ಸುಮಾರು 10,000 ಕೋಟಿ ಹಣವನ್ನು ಇಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ದೂರದೃಷ್ಟಿ ಮತ್ತು ರೈತಪರ ಆಲೋಚನೆಗಳಿಗಾಗಿ 2025ನೇ ಸಾಲಿನ ಬಜೆಟ್ ಕೈಗನ್ನಡಿಯಾಗಿದೆ ಎಂದಿರುವ ಅವರು, ಸಾವಯವ ಕೃಷಿಗೆ ಉತ್ತೇಜನ, ಕೃಷಿಯಲ್ಲಿ ಸುಸ್ಥಿರತೆಗೆ ಒತ್ತು ಹೋಗು, ರೈತನ ವೆಚ್ಚವನ್ನು ತಗ್ಗಿಸುವ ನಿಟ್ಟಿನಲ್ಲಿ ಅಗತ್ಯ ಉಪಕ್ರಮಗಳನ್ನು ಬಜೆಟ್ನಲ್ಲಿ ಕೈಗೊಳ್ಳಲಾಗಿದೆ ಅಂತ ಹೇಳಿದರು. ಮಳವಳ್ಳಿ PLD ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆಗೆ ಸ್ಪರ್ಧಿಸದಂತೆ ತಡೆಯಲು ಉದ್ದೇಶಪೂರ್ವಕವಾಗಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 1 ವರ್ಷದ ಅವಧಿಗೆ ಚುನಾವಣೆಗೆ ಸ್ಪರ್ಧಿಸದಂತೆ ಅಮಾನತುಗೊಳಿಸಿದ್ದಾರೆ ಅಂತ ಅಭ್ಯರ್ಥಿ ಮಾಯಣ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಮಳವಳ್ಳಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿ ನಾನು ಫೆಬ್ರವರಿ 10ರಂದು ನಡೆಯುವ PLD ಬ್ಯಾಂಕ್ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೆ. ಫೆಬ್ರವರಿ 3ರಂದು ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ಅಷ್ಟರೊಳಗೆ ರಾಜಕೀಯ ಪ್ರಭಾವ ಬೆಳೆಸಿ ನನ್ನನ್ನು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸ್ಥಾನದಿಂದ ವಜಾಗೊಳಿಸಿ PLD ಬ್ಯಾಂಕ್ ಚುನಾವಣೆಗೆ ಸ್ಪರ್ಧಿಸದಂತೆ ಸಂಚು ನಡೆಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಮಾಡ್ತಾ ಇದ್ದೀನಿ. PLD ಬ್ಯಾಂಕಲ್ಲಿ 10ನೇ ತಾರೀಕು ಚುನಾವಣೆ ಇರೋದ್ರಿಂದ ನನ್ನನ್ನು ಈ ಲಕ್ಷ್ಮೀಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಷಡ್ಯಂತ್ರ ಮಾಡಿ ನನ್ನನ್ನು 2019 1 ವರ್ಷದ ಮಟ್ಟಿಗೆ ವಜಾ ಮಾಡಿರುತ್ತಾರೆ. ಇವತ್ತು ನಿಜಕ್ಕೂ ಹೇಳ್ತೀನಿ, ಮಂಡ್ಯ ಜಿಲ್ಲೆ ಒಳಗಡೆ ಕೋಆಪರೇಟಿವ್ ಅತ್ಯಾಚಾರ ಆಗಿದೆ. ಇವತ್ತು ಮಂಡ್ಯ ಜಿಲ್ಲೆಯ ಕೋಆಪರೇಟಿವ್ನ ಅತ್ಯಾಚಾರವನ್ನು ಇವತ್ತು ಈ ಅಧಿಕಾರಿಗಳು AR ಆಗಿರ್ಬೋದು, DR ಆಗಿರ್ಬೋದು, ಶಾಸಕರ PM ನರೇಂದ್ರ ಸ್ವಾಮಿ ಕುಮ್ಮಕ್ನಿಂದ ಇವತ್ತು ಇದು ಅತ್ಯಾಚಾರ ಆಗಿರೋದಕ್ಕೆ ನಾನೇ ಸಾಕ್ಷಿ. ಯಾಕೆ ಅಂದರೆ ನಾನು SNN ಸೊಸೈಟಿನ ಮಳವಳ್ಳಿ ಟೌನಲ್ಲಿ 54,000 ಜನಸಂಖ್ಯೆ ಇರುವಂಥ ಸೊಸೈಟಿ. ಅದು ಒಂದು 10 ವರ್ಷದಿಂದ ಸತತವಾಗಿ ನಡೀತಿರುವಂಥ ಭ್ರಷ್ಟಾಚಾರ, 1.25 ಕೋಟಿ ರೂಪಾಯಿನ ಹಗರಣನ ಶ್ರೀಮತಿ ಪ್ರೇಮ್ ಕುಮಾರಿ ಮೇಲೆ ಹೊರಿಸಿ ಅವಳನ್ನ ಅಮಾನತ್ ಮಾಡಿದೆ ಹೈಕೋರ್ಟಿಂದ. ಅದಕ್ಕೆ ನಾನು ಅಮಾನತ್ ಆದೇಶವನ್ನು ತಗೊಬಂದು ಕೊಟ್ಟಿದ್ದೆ. ಆದರೆ ನರೇಂದ್ರ ಸ್ವಾಮಿ ಅವರ ಕುಮ್ಮಕ್ಕು ಮತ್ತು ಅವರ ಆದೇಶದ ಮೇರೆಗೆ AR ಆಗಿರ್ಬೋದು, DR ಆಗಿರ್ಬೋದು, ಸಹಕಾರ ಇಲಾಖೆ ಅಧಿಕಾರಿಗಳು, ಅಲ್ಲಿ CDO ಆಗಿರ್ಬೋದು, ಇವತ್ತು ನಮ್ಮನ್ನು ಈ ಮಟ್ಟಿಗೆ ತಗೊಬಂದು ನಿಲ್ಲಿಸೋರೆ. ಆದರೆ ನಾವು ಯಾವತ್ತೂ ಕೂಡ JDS ಕಾರ್ಯಕರ್ತರು ಸಿಂಹದ ಮರಿಗಳು, ನಾವು ಯಾವತ್ತೂ ಯಾರಿಗೂ ತಲೆ ಬಾಗುವುದಿಲ್ಲ, ಆಯಿತಾ. ಇದೇ ವಿಚಾರವಾಗಿ PLD ಬ್ಯಾಂಕ್ ಮಳವಳ್ಳಿ ಆಗಿರ್ಬೋದು, ಮಳವಳ್ಳಿ ತಾಲೂಕು ಮತ್ತು ಮಂಡ್ಯ ಜಿಲ್ಲೆಯ ವತಿಯಿಂದ ಉಗ್ರವಾದ ಪ್ರತಿಭಟನೆಯನ್ನು ನಮ್ಮ ಮುಖಂಡರ ಮುಖಾಂತರ ನಾವು ರೂಪಿಸ್ತೀವಿ ಮುಂದಿನ ತಿಂಗಳಲ್ಲಿ. ಸಂಘದ ಅಧ್ಯಕ್ಷನಾಗಿದ್ದ ನಾನು ಕಳೆದ 3 ತಿಂಗಳ ಹಿಂದೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಅಂದಿನಿಂದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸದೆಯಲ್ಲಿಯೇ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದ್ದಾರೆ. ನನಗೆ ಯಾವುದೇ ರೀತಿಯಲ್ಲೂ ನ್ಯಾಯ ದೊರಕಿಲ್ಲ ಅಂತ ಅವರು ಅಸಮಾಧಾನ ಹೊರಹಾಕಿದರು. ಕೇರ್ಪೇಟೆ ಪಟ್ಟಣದ ತಾಲೂಕು ಆಡಳಿತದ ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಮಡಿವಾಳ ಮಾಚಿ ದೇವರ ಜಯಂತಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆದ ಬಗ್ಗೆ ವರದಿಯಾಗಿದೆ. ಕೇರ್ಪೇಟೆ ಪಟ್ಟಣದ ತಾಲೂಕು ಆಡಳಿತದ ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಆಯೋಜನೆ ಮಾಡಿದ್ದ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಉಪ ವಿಭಾಗಾಧಿಕಾರಿಗಳಾದ ಶ್ರೀನಿವಾಸರವರು, 12ನೇ ಶತಮಾನದಲ್ಲಿ ಬಡ ಹಾಗೂ ಕೆಳವರ್ಗದ ಜನರು ಜಾತೀಯತೆ, ಅಸ್ಪೃಶ್ಯತೆ, ದುರ್ಬಲರ ಶೋಷಣೆ, ಮೂಢನಂಬಿಕೆ ಹಾಗೂ ಶಿಕ್ಷಣದಲ್ಲಿ ಅವಕಾಶ ಸಿಗದೆ ಅಸಮಾನತೆಯಿಂದ ತುಳಿತಕ್ಕೆ ಒಳಗಾಗಿದ್ದರು. ಸಮಾಜದಲ್ಲಿ ಅಸಮಾನತೆ ತೊಲಗಿಸಲು ಶರಣರು ಸಾಮಾಜಿಕ ಕ್ರಾಂತಿಯನ್ನು ಕೈಗೊಂಡರು. ಇವರಲ್ಲಿ ಮಡಿವಾಳ ಮಾಚಿದೇವರು ಅಗ್ರಗಣ್ಯ ಸ್ಥಾನದಲ್ಲಿದ್ದಾರೆ. ಇವರು ಕಾಯಕನಿಷ್ಠೆಗೆ ಹೆಚ್ಚಿನ ಒತ್ತು ನೀಡಿದ್ದರು. ಶೋಷಿತ ವರ್ಗದ ಏಳಿಗೆಗೆ ಶ್ರಮಿಸಿದ್ದರು. ಇವರು ರಚಿಸಿದ ವಚನಗಳು ಉತ್ತಮ ಸಮಾಜಕ್ಕೆ ದಾರಿದೀಪವಾಗಿದ್ದವು ಅಂತ ಹೇಳಿದರು. ನನಗೆ ಇವತ್ತಿನ ಪರಿಸ್ಥಿತಿಗೆ ಬಹಳ ಪ್ರಸ್ತುತವಾದಂಥ ಒಂದು ವಚನ ಅಂದರೆ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಲು ಬಾರದು. ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಲು ಬಾರದು. ಏರಿಯೇ ನೀರ ಕುಡಿದೊಡೆ, ಏರಿಯೇ ನೀರ ಕುಡಿದೊಡೆ, ಬೇಲಿಯೇ ಒಲವ ಮೈದೊಡೆ, ಬೇಲಿಯೇ ಒಲವ ಮೈದೊಡೆ. ನಾರಿಯೇ ತನ್ನ ಮನೆಯಲ್ಲಿ ಕಳುವಡೆ, ನಾರಿಯೇ ತನ್ನ ಮನೆಯಲ್ಲಿ ಕಳುವಡೆ. ತಾಯಿಯ ಎದೆಯಾಲೆ ಮಗುವಿಗೆ ನಂಜಾಗಿಕೊಳ್ಳುವಡೆ, ತಾಯಿಯ ಎದೆಯಾಲೆ ಮಗುವಿಗೆ ನಂಜಾಗಿಕೊಳ್ಳುವಡೆ. ಇದು ನಾರಲ್ಲಿ ಬೇರೆ ಕೂಡ ಸಂಗಮದೆ. ತಾಲೂಕು ಮಡಿವಾಳ ಮಾಚಿದೇವರ ಸಂಘದ ಅಧ್ಯಕ್ಷರಾದ ಶೀಡಿನೆರೆ ಸಿದ್ದೇಶ್ ಮಾತನಾಡಿ, ಮಡಿವಾಳ ಮಾಚಿದೇವರು ಕಾಯಕದಲ್ಲಿ ನಿಷ್ಕಲ್ಮಶ ಹಾಗೂ ಪರಿಶುದ್ಧತೆ ಇರಬೇಕು ಅಂತ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದರು. ಪ್ರತಿಯೊಬ್ಬರು ಇವರ ವಚನಗಳನ್ನು ಓದುವ ಮೂಲಕ ಆದರ್ಶಗಳನ್ನು ಪಾಲಿಸಬೇಕು ಅಂತ ಹೇಳಿದರು. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ನಾನು ಈ ಜಾತಿಗೆ ಹುಟ್ಟಬೇಕು ಅಂತ ಯಾರು ಹುಟ್ಟಲ್ಲ. ಹುಟ್ಟು ಆಕಸ್ಮಿಕ, ನಾನು ಮಡಿವಾಳ ಹುಡ್ತೀನೋ, ಇನ್ನೊಬ್ರು ಬೇರೆ ಬೇರೆ ಸಮಾಜದಲ್ಲಿ ಹುಟ್ಟಬೇಕು ಅಂತ ಯಾರಾದ್ರೂ ಹುಟ್ಟಲ್ಲ, ಆಕಸ್ಮಿಕ ಹುಡ್ತೀವಿ. ಹುಟ್ಟುವಾಗ ನಾವು ಒಂದು ಜಾತಿಯ ಒಂದು ವ್ಯವಸ್ಥೆಯಲ್ಲಿ ಹುಟ್ಟುಕೊಳ್ತೀವಿ. ತಹಸೀಲ್ದಾರ್ ಡಾಕ್ಟರ್ ಅಶೋಕ್ ಮಾತನಾಡಿ, ಸರ್ಕಾರ ಎಲ್ಲ ಸಮುದಾಯ ಮತ್ತು ಸಮಾಜದಲ್ಲಿ ಅನೇಕ ಬದಲಾವಣೆಗೆ ಕಾರಣವಾದ ಮಹಾನ್ ಪುರುಷರ ಜಯಂತಿ ಆಚರಿಸುತ್ತಿದೆ. ಸಮಾಜದಲ್ಲಿ ಭೇದ ಭಾವ ಇಲ್ಲದೆ ಒಂದೇ ರೀತಿಯಲ್ಲಿ ಬದುಕಲು ಹಕ್ಕಿದೆ ಅಂತ ತಿಳಿಸಿದರು. ಕರ್ತವ್ಯಗಳು ನಾವು ಜನ ಎಲ್ಲ ಸೇರಿಕೊಂಡು 32ರ ಜಯಂತಿ ಏನೇ ಮಾಡಿದ್ದಾರೆ ಅಂದರೆ, ಪ್ರತಿಯೊಬ್ಬರು ಮಹಾಪುರುಷರು
ತಮ್ಮ ಜೀವನದಲ್ಲಿ ಸಾಧಿಸಿದ ಮೌಲ್ಯಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲೂ ಕೂಡ ಅಳವಡಿಸಿಕೊಂಡು ಸಮಾಜದ ಉದ್ಧಾರಕ್ಕಾಗಿ ಮಾಡಬೇಕು ಅನ್ನೋ ಒಂದು ಇದೆ. ಆದ್ದರಿಂದ ಸರ್ ಹೇಳ್ದಂಗೆ ಮತ್ತು ಎಲ್ಲ ಮುಖಂಡರು ಕೂಡ ಮಾತಾಡಿದ್ದಾರೆ. ಎಲ್ಲ ಪ್ರಜೆಗಳ ಜಯಂತಿನ ಎಲ್ಲರೂ ಸೇರಿಕೊಂಡು ಆಚರಣೆ ಮಾಡಬೇಕು. ಈ ಸಂದರ್ಭದಲ್ಲಿ ಅಶೋಕ್, ಸುಬ್ರಹ್ಮಣ್ಯ, ಮಂಜು, ಲತಾ, ಕೇಶವ್ ಹಾಗೂ ತಹಶೀಲ್ದಾರ್ ಲೋಕೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮಧುರಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳ ಹಾಗೂ ತಾಲೂಕು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ಸಭೆಯು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಲಿಂಗಯ್ಯರವರ ನೇತೃತ್ವದಲ್ಲಿ ನಡೆದಿದೆ. ಮದ್ದೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಲಿಂಗಯ್ಯ ನೇತೃತ್ವದಲ್ಲಿ ಸಭೆ ಜರುಗಿತು. ತಾಲೂಕು ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ಅಧ್ಯಕ್ಷರಾದ ಸತ್ಯಪ್ಪರವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಈ ವೇಳೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ವಿಚಾರವಾಗಿ ವಿವಿಧ ಇಲಾಖೆಗಳಿಂದ ಸಿಗಬೇಕಾದ ಹಲವು ಸವಲತ್ತು ಹಾಗೂ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಸಭೆ ನಡೆಯಿತು. ಕೆಇಬಿಯಿಂದ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಸಮಸ್ಯೆಗಳಾಗುತ್ತಿದ್ದು, ಗ್ರಾಮ ಪಂಚಾಯಿತಿಯ ಎನ್ಒಸಿ ಇಲ್ಲದೆ ಯಾರಿಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಬಾರದು. ಸಂಪರ್ಕ ಕಲ್ಪಿಸಿದರೆ 2 ಲೈನ್ಗಳನ್ನು ಮಾತ್ರ ಎಳೆಯುತ್ತಿದ್ದೀರಿ. ಬೀದಿ ದೀಪ ಅಳವಡಿಸಿಕೊಳ್ಳಲು 3 ಲೈನ್ ಎಳೆಯಬೇಕು. ಅದನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಗ್ರಾಮ ಪಂಚಾಯಿತಿಯಿಂದ ಸವಲತ್ತುಗಳನ್ನು ದೊರಕಿಸಿಕೊಡಲು ವಿದ್ಯುತ್ ಇಲಾಖೆ ಸಹಕರಿಸಬೇಕು ಅಂತ ಹೇಳಿದರು. ಬೀದಿ ದೀಪಕ್ಕೆ 120 ರೂಪಾಯಿ ತಗೋಕ್ಕೆ 150 ರೂಪಾಯಿ ತಗೋಕ್ಕೆ ಅಲ್ಲಿ ವರ್ಷಕ್ಕೆ 5 ಸಲ ಬಲ್ಪ್ ಹಾಕಿರ್ತೀವಿ. ಅದಕ್ಕೆ 1,000 ರೂಪಾಯಿ ಬಲ್ಪ್ ಹಾಕಿರ್ತೀವಿ. ಅದರಿಂದ ದಯಮಾಡಿ 2 ಲೈನ್ಸ್ ಇರೋದನ್ನ ಬೀದಿ ದೀಪದಲ್ಲಿ ನಾವೆಲ್ಲರೂ ಮಾಡ್ತಾ ಇದ್ದೀರಿ. ಹಂತವಾಗಿ ಇದೊಂಚೂರು ಹಾಕಿ ಖಂಡಿತ ಸರ್. ಇದರಿಂದ ಗ್ರಾಮೀಣ ಭಾಗದಲ್ಲಿ ಲೋಕಲ್ ಈ ಥರ ಪ್ರಚಾರ ಇದೆ ಅಲ್ವಾ ಮಾಡಬೇಕು ಅಂತ ಹೇಳಿದ್ದಾರೆ. ಬೆಳಗಿನ ವೇಳೆಯಲ್ಲೂ ಕೂಡ ಅನವಶ್ಯಕವಾಗಿ ಬೀದಿ ದೀಪಗಳು ಉರಿಯುತ್ತಿದ್ದು, ಅವುಗಳನ್ನು ಬೇರ್ಪಡಿಸಿ ಆನ್ ಅಂಡ್ ಆಫ್ ಮಾಡುವ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು. ಅನವಶ್ಯಕವಾಗಿ ಗ್ರಾಮ ಪಂಚಾಯಿತಿಗೆ ಬರುವ ವಿದ್ಯುತ್ ಬಿಲ್ಲನ್ನು ತಪ್ಪಿಸಬೇಕು. ದುರಸ್ತಿಯಲ್ಲಿರುವ ವಿದ್ಯುತ್ ಕಂಬಗಳನ್ನು ಬದಲಿಸಿ ಹೊಸ ಕಂಬಗಳನ್ನು ನೀಡಬೇಕಂತ ಕೆಇಬಿ ವಿರುದ್ಧ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯಲ್ಲಿ ತಗ್ಗಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸ್ವಾಮೀರವರು ಮಾತನಾಡುವ ವೇಳೆ ಒಕ್ಕೂಟದ ಅಧ್ಯಕ್ಷ ಸತ್ಯಪ್ಪ ಹಾಗೂ ಸ್ವಾಮೀರವರ ನಡುವೆ ಮಾತಿನ ಚಕಮಕಿ ನಡೆದು ಸಭೆ ಬಹಿಷ್ಕರಿಸುವುದಾಗಿ ಕೆಲವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿದ್ದರಾಜು ಸೇರಿದಂತೆ ಇತರರು ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಮಧ್ಯಪ್ರವೇಶಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಲಿಂಗಯ್ಯ ಸದಸ್ಯರನ್ನ ಸಮಾಧಾನಪಡಿಸಿ ಸಭೆ ಮುಂದುವರೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾಚಳ್ಳಿ ಕಾಲುವೆಗೆ ಕಾರು ಮುಗಚಿ ಭಾರಿ ಅವಘಡ, ಓರ್ವ ವ್ಯಕ್ತಿ ದುರ್ಮರಣ, ಮತ್ತೊಂದು ಶವ ಪತ್ತೆ, ಇನ್ನಿಬ್ಬರಿಗಾಗಿ ತೀವ್ರ ಶೋಧ. ಪಿಗ್ಮಿ ಠೇವಣಿದಾರರಿಗೆ ಅನ್ಯಾಯ ಸರಿಪಡಿಸಲು ಒತ್ತಾಯ, ಪಾಂಡವಪುರ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದೆ ಹೋರಾಟ, ನೊಂದ ಪಿಗ್ಮಿ ಏಜೆಂಟರಿಂದ ಪ್ರತಿಭಟನೆ. 75ನೇ ಸಂವಿಧಾನ ಅಮೃತ ಮಹೋತ್ಸವ ಆಚರಣೆ, ಸಮಾಜ ದಶಮಾನೋತ್ಸವ ಕಾರ್ಯಕ್ರಮ, ಅಂಬೇಡ್ಕರ್ ಸಂವಿಧಾನ ಗೌರವಿಸಲು ಗಣ್ಯರ ಕಳಕಳಿ. ಕಾರಣವಿಲ್ಲದೆ ಹೊರಗುತ್ತಿಗೆ ನೌಕರರ ವಜಾ, ನ್ಯಾಯ ದೊರಕಿಸಿಕೊಡಲು ಆಗ್ರಹಿಸಿ ಹೋರಾಟ, ಮದ್ದೂರು ಅಂಬೇಡ್ಕರ್ ಪ್ರತಿಮೆ ಬಳಿ ಅಹೋರಾತ್ರಿ ಧರಣಿ. ಮನ್ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಜಯ, 3 ಸ್ಥಾನಗಳ ಫಲಿತಾಂಶಕ್ಕೆ ನ್ಯಾಯಾಲಯ ತಡೆ, ಕಾರ್ಯಕರ್ತರಿಂದ ವಿಜಯೋತ್ಸವ ಆಚರಣೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸ್ವರ್ಣ ಟಿವಿ. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.